ಓಕೆ ಅಮ್ಮ ಸೆಲೆಕ್ಟ್ ಆಗಿದ್ಯಾ ನೀನು ಅಂತ ಹೇಳಿದ್ರು. ನಾನು ಶಿಟ್ ಸೆಲೆಕ್ಟ್ ಆಗ್ಬಿಟ್ಟ. ಇವಳು ಮಾಡಲ್ಲ, ಇವಳು ಫ್ಲಾಪ್ ಮಾಡ್ತಾಳೆ ನಮ್ಮ ಶೋನ. ಮೇ ಬಿ ನಾನು ಅವ್ರನ್ನ ಮೀಟ್ ಮಾಡಿಲ್ಲ ಡೈರೆಕ್ಟ್ಲಿ, ಸ್ಟಿಲ್ ಅಷ್ಟು ಅಟ್ಯಾಚ್ ಆಗಿದೆ ನಾನು ಅವ್ರಿಗೆ. ಅವ್ರ ಕಾಲೆಲ್ಲ ಬರ್ತಿತ್ತು, ನಾನು ಕಟ್ ಮಾಡೋದು ಬೇಡ ಪ್ಲೀಸ್ ಬೇಡ ನನಗೆ ಬರಲ್ಲ ಅಂತ. ಏನು ಗೊತ್ತಾ, ಅಳು ಅಂದಿದ ತಕ್ಷಣ ಹತ್ಬಿಡ್ಬೋದು. ಸಡನ್ ಆಗಿ ದಟ್ಸ್ ವಾಟ್ ಹಾರ್ಟ್ ಅಟ್ಯಾಕ್. ಯಾವಾಗ ಯಾರಿಗೆ ಏನಾಗುತ್ತೆ ಗೊತ್ತಿಲ್ಲ. ಸೊ ನೈಟ್ ಮಲಗಿದ್ದವ್ರು ಎದ್ದಿಲ್ಲ, ಚಾನಲೇ ನೋಡ್ತಿಲ್ಲ ಅಂತಲೂ ಹೇಳ್ತಾರೆ. ಅಯ್ಯೋ ನನಗೆ ಓಕೆ ಐ ಗೆಟ್ ಬ್ಯಾಕ್ ಮಾಡ್ತೀನಿ. ಫುಲ್ ನರ್ವಸ್ ಆಯಿತು, ಮಾಡ್ತೀನ ನಾನು ಅಷ್ಟು ಜನನೆಲ್ಲ ನೋಡೋ ಮಾಡ್ತೀನ ಅಂತ. ಆಮೇಲೆ ಅಳೋದೇ ಬೇಡಪ್ಪ ಅಳ್ತೀನಿ ಏನೋ ಅಳ್ತಿದ್ದೆ. ನನಗೆ ಅದೊಂದು ಥಾಟ್ ಇದೆ, ನನ್ನ ಬಗ್ಗೆ ಯಾರಾದರೂ ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಸುಳ್ಳು ಪ್ರೂವ್ ಮಾಡಬೇಕು ಅನ್ನೋ ಥಾಟ್ ನನಗೆ ಮಾಡೋದು. ಐ ವಾಸ್ ಲೈಕ್ ಫೈನಲಿ ಮಾಡಿದೆ ಅನ್ನೋ ಥರ. ದೆನ್ ಸಮ್ಹೌ ನನಗೆ ರೀಚ್ ಆಯಿತು. ನಾನು ಓಪನ್ ಮಾಡಿದೆ, ಏನು ಪ್ರ್ಯಾಂಕ್ ಮಾಡ್ತಿದ್ಯಾ ಅಂತ ಕೇಳಿದೆ. ಎಲ್ರಿಗೂ ನಮಸ್ಕಾರ. ಸೊ ನೀವು ನೋಡ್ತಾ ಇದ್ದೀರಾ ಜರ್ನಿ ವಿತ್ ಸಿಂಧು ವೆಂಕಟೇಶ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಮ್ಮ ಜೊತೆಲಿರೋರು ಮಂಗಳೂರು ಹುಡುಗಿ ಹುಬ್ಬಳ್ಳಿ ಹುಡುಗ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿರುವಂತಹ ನಮ್ಮ ಮಂಗಳೂರಿನ ಮುದ್ದಾದ ಬೆಳಗಿ ರಾಧಿಕಾ ರಾವ್. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಡಿಫ್ರೆಂಟಾಗಿ ಕೇಳಬೇಕು, ಎಂಚೌಲ್ಲಾರು? ಓ ವಾವ್, ಯಾನ್ ಸೌಖ್ಯ ಇರೇನ್ ಸೋಲಾರು? ಯಾನ್ ಕೂಡ ಸೌಖ್ಯ. ಸೂಪರ್. ಏನಕ್ಕೆ ತುಳು ಬರ್ಪುಂಡು ಮ್ಯಾಮ್? ಎಂಚ ಕಲ್ತಾರ? ಇಲ್ಲ, ಇಷ್ಟೇ ಮ್ಯಾಮ್ ಕಲ್ತ್ಕೊಂಬಂದಿದ್ದೆ. ಯಾರ ಹತ್ರ ಕೇಳಿದ್ರಿ? ಫ್ರೆಂಡ್ಸ್ ಹತ್ರ. ತುಂಬ ಕಷ್ಟಪಟ್ಟು ಕಲ್ತ್ಕೊಬಂದಿದ್ದೀನಿ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಆ್ಯಕ್ಚುಲಿ ಇಂಪ್ರೆಸ್ ಮಾಡಿದ್ರಿ ನೀವು. ಥ್ಯಾಂಕ್ ಯು. ಓಕೆ, ಸೊ ನಿಮ್ಮದು ಮಂಗಳೂರೇನಾ ನೇಟಿವ್ ಬಂದು? ಹೌದು, ನಾನು ಬೇಸಿಕಲಿ ಮಂಗಳೂರವಳೆ. ಮಂಗಳೂರಿನ ಅಂದರೆ ಮಂಗಳೂರು ಹತ್ರ ಮೂಡುಬಿದ್ರೆ ಅಂತ ಒಂದು ಪ್ಲೇಸ್ ಇದೆ. ಮೂಡುಬಿದ್ರೆಯಿಂದ ಒಂದು 7 ಕಿಲೋಮೀಟರ್ಸ್ ಅವೆ, ಎಡಪದಾವು ಅಂತ. ಸೊ ಅಲ್ಲಿಗೋಳು ನಾನು. ಓಕೆ, ಸ್ಕೂಲ್ ಡೇಸ್ ಎಲ್ಲ ಅಲ್ಲೇನಾ ಅಥವಾ ಬ್ಯಾಂಗ್ಳೂರ್? ನಾನು ಹುಟ್ಟಿದ್ದು ಊರಲ್ಲಿ, ಬೆಳೆದಿದ್ದು ಬ್ಯಾಂಗ್ಳೂರಲ್ಲಿ. ಒಂದು 8th ಬ್ಯಾಂಗ್ಳೂರಲ್ಲಿ ಓದಿದೆ. ಸೊ ನಂತರ ಮೂಡುಬಿದ್ರೆಗೆ ಹೋಗಿ ಅಲ್ಲಿ ಸ್ಟಡೀಸ್ ಕಂಪ್ಲೀಟ್ ಮಾಡಿದೆ. ಸೊ ಅದೇ ಶಿಫ್ಟ್ ಆಗ್ತಾ ಇತ್ತು ಬ್ಯಾಂಗ್ಳೂರ್ ಅಂತ. ಫೈನಲಿ ಬ್ಯಾಂಗ್ಳೂರಲ್ಲಿ ಸೆಟಲ್ ಆಗಿ. ಫೈನಲಿ ಬ್ಯಾಂಗ್ಳೂರ್. ಸೊ ಯಾವುದು ತುಂಬ ಫೇವ್ರೆಟ್, ಬ್ಯಾಂಗ್ಳೂರ ಮ್ಯಾಂಗ್ಳೂರ್? ಐ ಗೆಸ್ ದಿಸ್ ಇಸ್ ನಾಟ್ ಅ ರೈಟ್ ಕ್ವೆಶ್ಚನ್. ಬಿಕಾಸ್ ಎರಡೂ ಇಷ್ಟ ನನಗೆ. ಎರಡೂ ಪ್ಲೇಸ್ ತುಂಬ ಇಷ್ಟ. ಹುಟ್ಟೂರ್ನು ಬಿಡೋಕ್ಕಾಗಲ್ಲ, ಇರೋ ಊರ್ನು ಬಿಡೋಕ್ಕಾಗಲ್ಲ. ಎರಡೂ ಇಷ್ಟ ನನಗೆ. ಸೊ ಸ್ಕೂಲ್ ಎಲ್ಲ ಹೇಗಿತ್ತು ಮ್ಯಾಮ್? ಸ್ಕೂಲ್ ಡೇಸ್ ನಿಮ್ಮದು? ನನಗೆ ಗೊತ್ತು ನೀವು ತುಂಬ ಸೈಲೆಂಟ್ ಅಂತ. ಓಹ್ ನೋ ವೇ, ಯಾರು ಹೇಳಿದ್ರು? ರಾಂಗ್ ಇನ್ಫಾರ್ಮೇಶನ್ ಕೊಡಿದ್ರೆ. ಖಂಡಿತ ನಾನು ಸೈಲೆಂಟ್ ಅಲ್ಲ, ನಾನು ತುಂಬ ಸೈಲೆಂಟು. ಮೇ ಬಿ ತುಂಬ ನಾಟಿ ನಾನು. ನಮ್ಮಣ್ಣ ಹೇಳ್ತಿದ್ದ, ನಂಗೆ ಸಿಬ್ಲಿಂಗ್ ಇದ್ದಾನೆ, ನನ್ನ ಎಲ್ಡರ್ ಬ್ರದರ್. ಸೊ ಅವನು ಹೇಳ್ತಿದ್ದ ಯಾವಾಗಲೂ ಅಮ್ಮಂಗೆ, ಇವಳು ಹುಡುಗಾಗಿ ಹುಟ್ಟಬೇಕಿತ್ತು, ಅಪ್ಪಿ ತಪ್ಪಿ ಹುಡುಗಿಯಾಗಿ ಹುಟ್ಟಿದಾಳೆ, ಎಲ್ಲ ನನಗೆ ಟಾರ್ಚರ್ ಕೊಡ್ತಾಳೆ, ಆ ಕೆಲಸ ಮಾಡಿಸ್ತಾಳೆ ಅಂತೆಲ್ಲ ಹೇಳ್ತಿದ್ದ. ಸೊ ಐ ಆಮ್ ದ ನಾಟಿಯೆಸ್ಟ್. ಸೊ ನೀವು ಇಬ್ಬರು ಮಕ್ಕಳು? ಹೌದು, ನೀವು ಮತ್ತು ನಿಮ್ಮ ಅಣ್ಣ. ಸೊ ಯಾವುದಾದ್ರೂ ಒಂದು ಫನ್ನಿ ಮೂಮೆಂಟ್ ಇದೆಯಾ ಸ್ಕೂಲ್ ಡೇಸಿದ್ದು ಮಾತ್ರ ನಮಗೆ? ಲೈಕ್ ನಿಮ್ಮ ಅಣ್ಣನ ನೀವು ತುಂಬ ಗೋಳು ಉಳ್ಕೊಂಡಿರೋದಿರ್ಬೋದು, ಅದು ತುಂಬ ಇರಿಟೇಟಿಂಗ್ ಪಾರ್ಟ್ ಅಂತ ಯಾವುದಾದ್ರೂ ಇದೆಯಾ? ಹೌದು, ನಿಮಗೆ WWF ಗೊತ್ತಾ? ಹಾಂ ಗೊತ್ತು. ಸೊ ನಾನು ನಮ್ಮಣ್ಣ ಅದನ್ನು ತುಂಬ ನೋಡ್ತಾ ಇದ್ವಿ. ಆ ಕಾರ್ಡ್ಸ್ ಬರ್ತಿತ್ತು WWF ಕಾರ್ಡ್ಸ್ ಅಂತ. ಸೊ ಅದೆಲ್ಲ ಆಟ ಆಡ್ತಾ ಇದ್ವಿ ನಾವು. ಸೊ TV ಆನ್ ಮಾಡೋದು, WWF ನೋಡೋದು. ಆಮೇಲೆ ಮಂಚದ ಮೇಲೆ ನಿಂತ್ಕೊಂಡು WWF ಆ ಸ್ಟೇಜ್ ಕೆಳಗಡೆಯಿಂದ ಅವ್ರು ಚೇರ್ ಎಲ್ಲ ತೆಗಿತಿದ್ರಲ್ಲ, ನಾವು ಚೇರ್ ಎಲ್ಲ ತಗೊಳಕ್ ಭಯ ಆಗ್ತಿತ್ತು. ಅದಕ್ಕೆ ಪಿಲ್ಲೋನೆಲ್ಲ ಇಡೋದು, ಪಿಲ್ಲೋನ್ ತಗೊಂಡು ಮಂಚದ ಮೇಲೆ ಇಟ್ಕೊಂಡು ಡಬ್ಬ ಡಬ್ಬ ಅಂತ ಹೊಡ್ಕೊಳ್ಳೋದು. ಸೊ ಇದೆಲ್ಲ ಮಾಡ್ತಿದ್ವಿ, ತುಂಬಾ ಮಾಡ್ತಿದ್ವಿ. ಮತ್ತೆ ನಾನು ಅಳಬಾರ್ದು, ಏನೇ ಆಟ ಆಡ್ತಿರ್ಬೇಕಾದ್ರೆ ನಾನು ಅಳಬಾರ್ದು. ಅತ್ತಿದ ತಕ್ಷಣ ನಮ್ಮಮ್ಮಂಗೆ ಕೋಪ ಬಂದ್ಬಿಡತ್ತೆ, ನೀನು ಏನಕ್ಕೆ ಇವಳನ್ನ ಅಳಿಸ್ತಿದ್ಯಾ ಅಂತ. ನಾನು ಅತ್ತಿದ ತಕ್ಷಣ ನಮ್ಮ ಅಣ್ಣ ಮನೆ ಬಿಟ್ಟು ಓಡ್ ಹೋಗ್ಬಿಡೋನು. ಅಮ್ಮ ಆಮೇಲೆ ಬಂದು ನೀಟಾಗಿ ಬಾಗ್ಲಾಕ್ಬಿಟ್ಟು ನನಗೆ ಮಾತ್ರ ಪೈಡ್ ಅಂತ ಬಿಡೋರು. ಸೊ ಅವ್ನು ಯಾಕೆ ಓಡ್ತಿದ್ದ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಓಕೆ, ನನಗೆ ಒದೆ ಬೀಳುತ್ತೆ, ಅದಕ್ಕೆ ನಾನು ಎಸ್ಕೇಪ್ ಆಗಬೇಕು ಅಂತ ಅವ್ನು ಓಡ್ ಹೋಗ್ತಾನೆ. ಅಲ್ಲ, ನೀವು WWF ಎಲ್ಲ ಆಡ್ಬೇಕಾದ್ರೆ ಅಮ್ಮ ಸುಮ್ಮನೆ ಇರ್ತಾ ಇದ್ರಾ? ಅಮ್ಮ ನೀವು ಏನಾದರೂ ಮಾಡ್ಕೊಳ್ಳಿ, ನಾನೇನು ಮಾಡಲ್ಲ, ನೀನು ಅಳಬಾರ್ದು ಅಷ್ಟೇ. ನಾನು ಹತ್ತಿದ ತಕ್ಷಣ ಅದೇನು ಡನ್ ಅಷ್ಟೇ, ಇಬ್ರಿಗೂ ಅದೇ. ಸೊ ಅಣ್ಣ ಹತ್ರ ಪರವಾಗಿಲ್ಲ, ನೀವು ಅಳಬಾರ್ದು? ನಾನು ಅಳಬಾರ್ದು. ಅಣ್ಣ ಹತ್ರ ಪರವಾಗಿಲ್ಲ? ಅವನು ಅಳಲ್ಲ, ಅಳ್ತಿರ್ಲಿಲ್ಲ? ನನ್ನನ್ನು ಅಳಿಸ್ತಿದ್ದ ಅವನು. ಸೊ ನನಗೆ ಅವನಿಗೆ 5 years ಡಿಫ್ರೆನ್ಸ್. ಸೊ ಅವ್ನು ಅಳ್ತಿರ್ಲಿಲ್ಲ, ನನ್ನನ್ನು ಅಳಿಸ್ತಿದ್ದ. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ ಅಣ್ಣ?
ಅವನು IVF ಸೆಂಟರಲ್ಲಿ ವರ್ಕ್ ಮಾಡ್ತಿದ್ದಾನೆ. ಹಿ ಈಸ್ ಮ್ಯಾನೇಜರ್ ದೇ. ಓಕೆ, ಸೊ ಇವಾಗ ನೆನಪಿದೆಯಾ ಅಣ್ಣಂಗೆ ಇದೆಲ್ಲ ನೀವು ಆಡೋದು? ಓ ಡೆಫಿನೆಟ್ಲಿ ನೆನಪಿದೆ. ನಾವು ಮಿಸ್ ಮಾಡ್ಕೋತೀವಿ, ಅಯ್ಯೋ ನಮ್ಮ ಚೈಲ್ಡ್ಹುಡ್ ಅಷ್ಟು ಚೆನ್ನಾಗಿತ್ತು, ಈಗ ಬೆಳೆದ್ಬಿಟ್ಟಿದ್ದೀವಿ, ನಮಗೆ ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಟ್ಟಿದೆ. ಆ ಏನು ಆ ಸಿಚುಯೇಷನ್ ಇದಕ್ಕೆ ನಮ್ಗೆ ರಿಟರ್ನ್ ಹೋಗಕ್ಕೆ ಆಗಲ್ಲ. ರೀಕ್ರಿಯೇಟ್ ಮಾಡೋಣ ಅಂದ್ರು ಇಲ್ಲ, ನಾವು ಆಲ್ರೆಡಿ ಮೆಚೂರ್ಡ್ ಆಗ್ಬಿಟ್ಟಿದ್ದೀವಿ, ಅದನ್ನೆಲ್ಲ ರೀಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ. ತುಂಬಾ ಮಿಸ್ ಮಾಡ್ತೀವಿ. ಓಕೆ, ಬಟ್ ಸ್ಟಿಲ್ ರೀಕ್ರಿಯೇಟ್ ಮಾಡ್ಬೋದು ಅನ್ನೋದಿದ್ರೆ ಯಾವ ಒಂದು ಮೂಮೆಂಟ್ನ ನಿಮಗೆ ರೀಕ್ರಿಯೇಟ್ ಮಾಡೋದು ಇಷ್ಟ? ಹೊಡ್ಕೊಳ್ಳೋದು, ಡೆಫಿನೆಟ್ಲಿ ಹೊಡ್ಕೊಳ್ಳೋದು. ಅಷ್ಟು ಕೋಪ ಇದೆಯಾ, ಅಷ್ಟು ಪ್ರೀತಿ ಇದೆಯಾ? ಅಷ್ಟು ಪ್ರೀತಿ. ಇದು ಮೇ ಬಿ ಇಷ್ಟು ವರ್ಷ ಆದ್ಮೇಲೂ ಅವ್ನು ನನ್ನನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ, ನಾನು ಅವನ್ನ ಬಿಟ್ಕೊಟ್ಟಿಲ್ಲ. ಅಮ್ಮ ಹೇಳ್ತಿರ್ತಾರೆ, ನಿಮ್ಮಿಬ್ಬರ ಮಧ್ಯದಲ್ಲಿ ಯಾರೂ ಬರೋಕ್ಕಾಗಲ್ಲ, ನಿಮ್ಮಿಬ್ಬರ ಮಧ್ಯದಲ್ಲಿ ಇರೋ ಸೀಕ್ರೆಟ್ಸ್ ನಮ್ಗೆ ಯಾರಿಗೂ ಗೊತ್ತೂ ಇಲ್ಲ ಅಂತ ಅಮ್ಮ ಹೇಳ್ತಿರ್ತಾರೆ. ಸೊ ನಾವು ಅಷ್ಟು ಕ್ಲೋಸ್ ಇದ್ದೀವಿ. ವಾವ್. ಸೊ ಸ್ಕೂಲ್ ಡೇಸಲ್ಲಿ ಯಾರು ತುಂಬ ಸ್ಪೀಡ್ ಇದ್ದಿದ್ದು, ಲೈಕ್ ಸ್ಟಡೀಸಲ್ಲಿ, ಸ್ಪೋರ್ಟ್ಸಲ್ಲಿ? ನೀವಾ ಅಣ್ಣನ? ಸ್ಪೋರ್ಟ್ಸ್, ಕಲ್ಚರಲ್ ಆಕ್ಟಿವಿಟೀಸ್ ಅಂತೆಲ್ಲ ಬಂದಾಗ ನಾನು, ಸ್ಟಡೀಸ್ ಅಂತ ಬಂದಾಗ ಡೆಫಿನೆಟ್ಲಿ ಅವನು ಅಣ್ಣ. ಸೊ ಪೇರೆಂಟ್ಸ್ ಮೀಟಿಂಗ್ ಯಾರು ಅಟೆಂಡ್ ಮಾಡ್ತಿದ್ರು, ಮಮ್ಮಿ ಡ್ಯಾಡಿ? ಐ ಮೀನ್ ಪೇರೆಂಟ್ಸ್ ಮೀಟಿಂಗ್ ಅಂತೇನೂ ಇರಲಿಲ್ಲ, ಬಿಕಾಸ್ ನಮ್ಮಮ್ಮ ಟೀಚರ್ ಆಗಿದ್ರು, ಅದೇ ಸ್ಕೂಲ್ ನಾನು ಸ್ಟೂಡೆಂಟ್. ಸೊ ಪೇರೆಂಟ್ಸ್ ಟೀಚರ್ಸ್ ಡೈರೆಕ್ಟ್ ಹೋಗಿ ಡೀಲ್ ಮಾಡ್ಕೋತಿದ್ರು ಅಂತ ಸಿಚುವೇಶನ್ ಫೇಸ್ ಮಾಡಿ. ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಏನಾಯಿತು ಟೀಚರ್ ಆಗಿರೋದ್ರಿಂದ? ಅಮ್ಮ ಒಂದೇ ಸ್ಕೂಲ್ ಮಕ್ಕಳು ನೀವು, ಸೊ ಅಡ್ವಾಂಟೇಜಸ್ ಏನಾಯಿತು ಮತ್ತು ಡಿಸ್ಅಡ್ವಾಂಟೇಜಸ್ ಏನೇನಿತ್ತು? ಡಿಸ್ಅಡ್ವಾಂಟೇಜ್ ಏನೂ ಆಗಿಲ್ಲ, ಡೆಫಿನೆಟ್ಲಿ ಎಲ್ಲ ಅಡ್ವಾಂಟೇಜ್. ಬಿಕಾಸ್ ನಾನು ಏನು ಹೇಳೋದು, ಎಲ್ಲರೂ ನನಗೆ ರೆಸ್ಪೆಕ್ಟ್ ಜಾಸ್ತಿ ಕೊಡ್ತಿದ್ರು. ಟೀಚರ್ ಮಗಳು ಏನಾದರೂ ನಂಗೆ ತರಲೆ ಮಾಡಿದ್ರೆ ಹೇಳ್ಬಿಡ್ತೀನಿ ಅಮ್ಮಂಗೆ ಅಂತ ಹೆದರಿಸ್ತಾ ಇದ್ದೆ. ಸೊ ನಂಗೆ ಜಾಸ್ತಿ ರೆಸ್ಪೆಕ್ಟೇ ಕೊಡ್ತಾ ಇದ್ರು. ಆ್ಯಂಡ್ ಲಂಚ್ ಬ್ರೇಕಿಗೆ ನಾನು ಯಾವಾಗಲೂ ಅಮ್ಮನ ಜೊತೆ ಊಟ ಮಾಡೋಳು. ಹೋಗಿ ಊಟ ಮಾಡಿ ಎಲ್ರದ್ದು ಲಂಚ್ ಬ್ರೇಕ್ ಮುಗಿದ್ರು ನನ್ನ ಮುಗೀತಿರ್ಲಿಲ್ಲ. ಟೀಚರ್ ಮಗಳಲ್ಲ, ನಾನು ಆರಾಮಾಗಿ ಹೋಗ್ಬೋದು ಅಂತ. ಸೊ ನಾನು ಜಾಸ್ತಿ ಅಡ್ವಾಂಟೇಜಸ್ಸೇ ತೊಗೊಂಡಿದ್ದೀನಿ. ಇದು ಕ್ವೆಶನ್ ಪೇಪರ್ ಏನಾದರೂ ಲೀಕ್ ಆಗ್ತಿತ್ತಾ ನಿಮ್ಮ ಸ್ಕೂಲಲ್ಲಿ? ಐ ವಿಶ್ ಆ ಥರ ಏನಾದರೂ ಆಗಿದ್ರೆ ಓ ಮೈ ಗಾಡ್ ಇಲ್ಲಿ ಇರ್ತಿದ್ನ ನಾನು. ಇಲ್ಲ, ಡೆಫಿನೆಟ್ಲಿ ಇಲ್ಲ. ತುಂಬ ಸ್ಟ್ರಿಕ್ಟ್ ಆ ವಿಚಾರದಲ್ಲೆಲ್ಲ? ಆ ವಿಚಾರದಲ್ಲಿ ಅಮ್ಮನೂ ಸ್ಟ್ರಿಕ್ಟು. ನಾನು ಕೇಳ್ಬೋದಿತ್ತೋ ಏನೋ, ಈಗ ಐಡಿಯಾ ಕೊಟ್ರಿ, ಆಗ ಐಡಿಯಾ ಇರಲಿಲ್ಲ. ವೈ? ಬಿಕಾಸ್ ಆ್ಯಕ್ಚುಲಿ ನಾನು ಓದಿದ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಮಗಳು ನನ್ನ ಕ್ಲಾಸ್ಮೇಟ್. ಓಕೆನಾ? ಅನ್ಫಾರ್ಚುನೇಟ್ಲಿ ನಮಗೂ ಕ್ವೆಶನ್ಸ್ ಸಿಗ್ತಾ ಇರಲಿಲ್ಲ. ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನನಗೆ ಮನೇಲಿ ಓದೇ ಕಮ್ಮಿ ಬೀಳ್ತಾ ಇತ್ತು ಅಷ್ಟೇ. ಸೀರಿಯಸ್ಲಿ? ಹಾಗಾದ್ರೆ ನೀವು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಅಂತ ಹೇಳಿ? ಖಂಡಿತ ಅಲ್ಲ. ಬಿಚ್ಚ. ಓಕೆ, ಸೊ ಸ್ಕೂಲ್ ಡೇಸ್ ನಂತರ ಕಾಲೇಜ್, ಸೊ 10th ಮುಗಿದ ಮೇಲೆ ಏನೆಲ್ಲ ಮೈಂಡಲ್ಲಿತ್ತು? ಏನಿಲ್ಲ, ಒಂದ್ಸಲ ಓದಿ ಮುಗಿಸಿದ್ರೆ ಸಾಕು ಅಂತ ಅನಿಸ್ತು. 10th ಅಲ್ಲೇನೆ? ಎಷ್ಟು ಓದೋದು, ಯಾರು ಎಕ್ಸಾಮ್ಸ್ ಬರೆಯೋದು? ಲೈಕ್ ಪ್ಲೀಸ್ ಬೇಡ. ಯಾವಾಗಲೂ ಬೈಕೊಳ್ತಾ ಇದ್ದಿದ್ದು ಯಾರು ಎಕ್ಸಾಮ್ ಕಂಡು ಹಿಡೋದ್ನಲ್ಲ ಅವನಿಗೆ. ಸೊ ಯಾವಾಗಲೂ ಯಾಕಾದರೂ ಕಂಡು ಹಿಡೋದ್ನೋ, ಯಾಕಾದರೂ ಎಕ್ಸಾಮ್ ಬರಿತೀವೋ, ಯಾಕಾದರೂ ಈ ಟೀಚರ್ಸ್ ಇದ್ದಾರೋ ಅಂತೆಲ್ಲ. ಬಟ್ ಇಟ್ ವಾಸ್ ಫನ್. ಇಟ್ ವಾಸ್ ಫನ್. ಸೊ 10th ಆದಮೇಲೆ ಏನು ತಗೋಬೇಕು ಅಂತ ಇತ್ತು, ಅಥವಾ ಮನೆ ಕಡೆ ಪ್ರೆಷರ್ ಇತ್ತಾ? ಸೈನ್ಸ್, ಡಾಕ್ಟರ್, ಟೀಚರ್ಸ್ ಏನಾದರೂ ಒಂದು ಇತ್ತಲ್ಲ? ಮನೆ ಕಡೆ ಯಾವುದೇ ರೀತಿ ಪ್ರೆಷರ್ ಇರಲಿಲ್ಲ. ಸೊ ನನಗೆ ಡಾಕ್ಟರ್ ಅಂತ ತುಂಬ ಆಸೆ ಇತ್ತು. ಓ ನೈಸ್. ಅಷ್ಟು ಬ್ರೈಟ್ ಸ್ಟೂಡೆಂಟ್ ಅಲ್ಲ, ಸೊ ಮಾಡೋಕ್ಕೆ ಹೋಗಿಲ್ಲ. ದೆನ್ ಇಂಜಿನಿಯರಿಂಗ್ ಆಪ್ಷನ್ ಇತ್ತು, ಬಟ್ ಐ ಆಮ್ ವೆರಿ ಬ್ಯಾಡ್ ಇಟ್ ಮ್ಯಾಥ್ಸ್. ಇಂಜಿನಿಯರಿಂಗ್ ಹೋಗ್ಬಿಟ್ಟು ಸಿಕ್ಕ ಹಾಕೊಳ್ಳೋದು ಯಾಕೆ ಬೇಕು ಅಂತ ದೆನ್ ಐ ಡಿಡ್ BSc ಇನ್ ಫ್ಯಾಷನ್ ಡಿಸೈನಿಂಗ್. ಅದು ಮಾಡ್ತಿರ್ಬೇಕಾದ್ರೆ ಇಂಡಸ್ಟ್ರಿ ಆಫರ್ ಬಂದು, ಸೊ ಐ ಗಾಟ್ ಇಂಟು ಇಂಡಸ್ಟ್ರಿ. ಆಯಿತು. ಓಕೆ, ಸೊ ಕಾಲೇಜಲ್ಲಿ ನೀವು ತುಂಬ ಸೈಲೆಂಟ್ ಅಲ್ವಾ? ಫಸ್ಟ್ ತುಂಬ ಸೈಲೆಂಟ್, ಸಿಕ್ಕಾಪಟ್ಟೆ ಸೈಲೆಂಟು. ಸೊ ಯಾವ ಒಂದು ಲೈಕ್ ಫನ್ನಿ ಮೂಮೆಂಟ್ನ ನೀವು ಇವತ್ತಿಗೂ ನೆನೆಸ್ಕೊಂಡು ನಗಾಡ್ತೀರಾ? ಲೈಕ್ ತುಂಬ ನೆನೆಸ್ಕೊಳ್ಳೋದು? ಐ ಮೀನ್ ಎಲ್ಲನೂ ಎಂಜಾಯ್ ಮಾಡಿದ್ದೀನಿ ನಾನು, ಯಾವುದೂ ಎಂಜಾಯ್ ಮಾಡಿಲ್ಲ ಅಂತಿಲ್ಲ. ಕಾಲೇಜ್ಗೆ ಹೋಗೋದು, ಬಂಕ್ ಮಾಡೋದು ಅದೆಲ್ಲ ಮಾಡಿದ್ದೀವಿ. ಆ್ಯಂಡ್ ನಾವು ಯಾವಾಗಲೂ ಲಾಸ್ಟ್ ಬೆಂಚಲ್ಲಿ ಕೂತ್ಕೋತಾ ಇದ್ವಿ, ಆಯಿತಾ? ವಿ ಆರ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಟಿಫಿನ್ ಬಾಕ್ಸ್ ಓಪನ್ ಮಾಡಿ, ಐ ಮೀನ್ ಲೆಕ್ಚರ್ ಆಗ್ತಿರ್ಬೇಕಾದ್ರೆ ಅದನ್ನು ತಿನ್ನೋದು ಅದೆಲ್ಲ ಮಾಡ್ತಿದ್ವಿ. ಆಮೇಲೆ ಎವ್ರಿ ಟೈಮ್ ಕೆಮಿಸ್ಟ್ರಿ ಮ್ಯಾಮ್
ಸೈನ್ಸ್ ಸ್ಟೂಡೆಂಟ್ ನಾನು. ಸೊ ಪಿ ಯು ಅಲ್ಲಿ ಇರ್ಬೇಕಾದ್ರೆ ಕೆಮಿಸ್ಟ್ರಿ ಮ್ಯಾಮ್ ಯಾವಾಗಲೂ ನನ್ನನ್ನು ನೀನು ಫಸ್ಟ್ ಬೆಂಚಲ್ಲಿ ಬಂದು ಕೂತ್ಕೋ ಅಂತ. ನಾನು ಅಲ್ಲೂ ಬಿಡ್ತಿರ್ಲಿಲ್ಲ, ನಾನು ಅಲ್ಲೂ ತೀಟೆ ಮಾಡ್ತಿದ್ದೆ. ಸರಿ ನೀನು ಗೆಟ್ ಔಟ್, ನೀನು ಕ್ಲಾಸ್ ಹೊರಗೆ ಹೋಗಿ ಕೂತ್ಕೋಬೇಕು ಅಂತ. ನನಗೆ ಖುಷಿ, ಹಬ್ಬ ಕ್ಲಾಸಿಂದ ಹೊರಗೆ ಹಾಕ್ಬಿಟ್ರಲ್ಲ ಅಂತ. ಕ್ಲಾಸಿಂದ ಹೊರಗೆ ಹಾಕಿದ್ರೆ ಲೆಕ್ಚರ್ ಕೇಳ್ತಾರೆ. ಸೊ ಹೊರಗಡೆ ಕೂತ್ಕೊಂಡು ಅಲ್ಲೂ ತೀಟೆ ಮಾಡ್ತಾ ಇದ್ವಿ. ಫೈನಲಿ ನೀನು ಏನು ಮಾಡಿದ್ರು ಚೇಂಜ್ ಆಗಲ್ಲ ಅಂದ್ಬಿಟ್ಟು ದೆನ್ ಶಿ ವಾಸ್ ಲೈಕ್ ಹೋಗಿ ಕೂತ್ಕೋ ಅಂತ. ಇಟ್ ವಾಸ್ ಫನ್. ಎಂಜಾಯ್ ಮಾಡ್ತಾ ಇದ್ರಿ ಕಾಲೇಜ್ ಡೇಸ್? ತುಂಬ ಎಂಜಾಯ್. ಯಾವ್ಯಾವ ಮೂವಿ ನೋಡಿದ್ರಿ ಕಾಲೇಜ್ ಡೇಸಲ್ಲಿ ನೆನಪಿದೆಯಾ? ಲೈಕ್ ಬಂಕ್ ಮಾಡಿ ಹೋಗಿ ನೋಡಿರೋ ಅಂತ ಮಾಡಿ ಹಿಂದಿ ಮೂವಿ ಎ ಬಿ ಸಿ ಬಿ ಅಲ್ಲ, ಡ್ಯಾನ್ಸ್ ಮೂವಿ, ಎ ಬಿ ಸಿ ಡಿ ಮೂವಿ ನೋಡಿದ್ದೆ. ಓಕೆ. ಸೊ ಫಸ್ಟ್ ಡೇ ಫಸ್ಟ್ ಶೋ. ನನಗೆ ಅಂದರೆ ಡ್ಯಾನ್ಸ್ ಕ್ರೇಜ್ ತುಂಬ ಇತ್ತು. ಸೊ ಅದಕ್ಕೆ ಹೋಗಿದ್ದೆ. ಆ್ಯಂಡ್ ಆಲ್ ರಿತಿಕ್ ರೋಷನ್ ಮೂವೀಸ್ ಅಂದರೆ ನಂಗೆ ತುಂಬ ಇಷ್ಟ. ರಿತಿಕ್ ರೋಷನ್ ಅಂದರೆ ಮೇ ಬಿ ಫಾರ್ ಹಿಸ್ ಡ್ಯಾನ್ಸ್. ಸೊ ಅವ್ರ ಮೂವೀಸ್ನೆಲ್ಲ ನೋಡಿದ್ದೀನಿ. ಕನ್ನಡ ಮೂವೀಸ್ ಇದ್ದರೆ ವಿಷ್ಣುವರ್ಧನ್ ಸರ್ ಮೂವೀಸ್ನೆಲ್ಲ ನೋಡಿದ್ದೀನಿ. ಸೊ ನಿಮಗೆ ವಿಷ್ಣುದಾದ ಅಂದರೆ ತುಂಬ ಫೇವ್ರೆಟ್? ಪಂಚಪ್ರಾಣ. ಸೇಮ್ ಪಿಂಚ್ ಆ್ಯಕ್ಚುಲಿ. ಸೊ ಯಾವ ಒಂದು ತುಂಬ ಇಷ್ಟ ಆಗೋ ಮೂವಿ ಯಾವುದು, ಲೈಕ್ ವಿಷ್ಣುದಾದ ಮೂವಿಲಿ? ಇದು ಅದು ಅಂತಲ್ಲ, ಎಲ್ಲ ಇಷ್ಟ ನನಗೆ. ಎಲ್ಲ ಮೂವೀಸ್ ಇಷ್ಟ. ನಾನು ಮೂವೀಸು ನೋಡಬೇಕು ಅಂತಿಲ್ಲ, ಅವ್ರ ಫೋಟೋ ನೋಡಿಕೊಂಡೆ ಐ ವಿಲ್ ಬಿ ಲೈಕ್ ಎಂಜಾಯಿಂಗ್ ಹಿಮ್. ತುಂಬ ಅಷ್ಟು ಇಷ್ಟ ನನಗೆ. ಅವರು ಎಕ್ಸ್ಪೈರ್ ಆದಾಗ ಐ ವಾಸ್ 8th ಸ್ಟ್ಯಾಂಡರ್ಡ್. ಸೊ ಸ್ಕೂಲಿಗೆ ಹೋಗಿದ್ವಿ. ಸ್ಕೂಲ್ಗೆ ಹೋಗಿ ಇಲ್ಲ ನಿಮಗೆಲ್ಲ ರಜಾ, ವಿಷ್ಣುವರ್ಧನ್ ಅವ್ರು ತೀರ್ಕೊಂಡಿದ್ದಾರೆ, ಹೋಗಿ ಮನೆಗೆ ಅಂತ ರಜಾ ಕೊಟ್ಟರು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ದಟ್ ಅವರು ಅಂತ. ಸರಿ ಮನೆಗೆ ಬಂದು ಅವರೆಲ್ಲ ಇದು ಬೇರೆ ಯಾರೋ ಅಂದ್ಕೊಂಡು. ನಮ್ಮಮ್ಮ ನೋ ದಿಸ್ ಇಸ್ ವಿಷ್ಣುವರ್ಧನ್ ಸರ್ ಅಂತ ಹೇಳಿದ್ರು. ನಾನು ಯೂನಿಫಾರ್ಮು ಚೇಂಜ್ ಮಾಡಿಲ್ಲ, ಟಿ ವಿ ಮುಂದೆ ಕೂತ್ಕೊಂಡು ಹತ್ತಿದ್ದೀನಿ. ಈವ್ನಿಂಗ್ವರೆಗೂ ಅವ್ರದ್ದು ಎಲ್ಲ ಕಾರ್ಯ ಮುಗಿಯೋವರೆಗೂ ಹತ್ಕೊಂಡು ಕೂತಿದ್ದೀನಿ. ಊಟ ತಿಂಡಿ ನೀರು ಏನೂ ಮಾಡಿಲ್ಲ. ಅಂದರೆ ಮೇ ಬಿ ನಾನು ಅವ್ರನ್ನ ಮೀಟ್ ಮಾಡಿಲ್ಲ ಡೈರೆಕ್ಟ್ಲಿ, ಸ್ಟಿಲ್ ಅಷ್ಟು ಅಟ್ಯಾಚ್ ಆಗಿದೆ ನಾನು ಅವರಿಗೆ. ನಂಗೆ ತುಂಬ ಇಷ್ಟ ಅವರನ್ನು. ದಟ್ಸ್ ನೈಸ್. ಓಕೆ. ಸೊ ಮೂವಿಯಲ್ಲಿ ನೋಡಿ ತೊಗೊಂಡಿದ್ದೇನು, ಲೈಕ್ ಕಾಲೇಜ್ ಬಂಕ್ ಮಾಡಿ ಹೋದ್ರಿ ಅಲ್ಲ, ಇಲ್ಲಿ ಲೆಕ್ಚರ್ ಅಂತೂ ಇಲ್ಲ, ಕ್ಲಾಸಸ್ ಮಿಸ್ ಮಾಡ್ಕೊಂಡಿದ್ದೀರಾ. ಸೊ ಮೂವಿಗೆ ಹೋದಾಗ ನಿಮ್ಗೆ ಏನು ಸಿಕ್ತು? ಡ್ಯಾನ್ಸ್ ಮೂವಿ ಬೇರೆ, ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಇನ್ನೂ ಕಲಿಬೇಕು, ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅದ್ರ ಬಗ್ಗೆ ಅನ್ನೋದು ಸಿಕ್ತು. ಅದರ್ವೈಸ್ ಏನೂ ಇಲ್ಲ, ಎಂಜಾಯ್ ಮಾಡಿದ್ವಿ. ಓಕೆ. ಸೊ ಪೇರೆಂಟ್ಸ್ ಹತ್ರ ಬೈಸ್ಕೊಂಡಿದ್ದೀವಿ, ಅದು ಸಿಕ್ತು ಸೈಡಲ್ಲಿ. ಅಂದರೆ ನೀವು ಹೇಳ್ದಲೇ ಹೋಗ್ತಾ ಇದ್ದೀರಾ ಪೇರೆಂಟ್ಸ್ಗೆ? ನಂದು ಏನು ಪ್ರಾಬ್ಲಮ್ ಅಂದರೆ ನಾನು ಏನೂ ಹೈಡ್ ಮಾಡ್ತಿರ್ಲಿಲ್ಲ. ಏನೇ ಮಾಡಿದ್ರು ಮಾಡಿಬಿಟ್ಟು ಬಂದು ಮನೇಲಿ ಇವತ್ತಲ್ಲ ನಾಳೆ ಹೇಳ್ಬಿಡ್ತೀನಿ ನಾನು. ನನಗೆ ಅದು ಹೈಡ್ ಮಾಡಿಕೊಂಡು ಸುಳ್ಳು ಬಿಲ್ಡ್ ಮಾಡೋಕ್ಕೆ ಗೊತ್ತಿರಲಿಲ್ಲ. ಸೊ ಹೋಗಿ ಹೇಳ್ಬಿಡ್ತಿದ್ದೆ. ಆ್ಯಕ್ಚುಲಿ ನಾನು ನೀವು ಕಾನ್ಫಿಡೆಂಟಾಗಿ ಹೇಳಿದ್ರಲ್ಲ ಈ ಥರ ಮೂವೀಸ್ಗೆ ಹೋಗ್ತಿದ್ದು, ನಾನೇನು ಅಂದ್ಕೊಂಡೆ ಪೇರೆಂಟ್ಸ್ಗೆ ಹೇಳೇ ಹೋಗ್ತಾ ಇದ್ರೇನೋ ಅಂತ ಅನ್ಕೊಂಡಿದ್ದೆ. ನಂಗೆ ಎಂಜಾಯ್ ಮಾಡಬೇಕಲ್ಲ, ಬಂಕ್ ಮಾಡೋದು ಎಂಜಾಯ್ ಮಾಡಬೇಕು, ಪೇರೆಂಟ್ಸ್ಗೆ ಹೇಳ್ದೆ ಹೋಗೋದು ಎಂಜಾಯ್ ಮಾಡಬೇಕು. ಯೂಶಲಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಹೇಗೆ ಮಾಡ್ತಾರೆ ನೀವು ಮಾಡ್ತೀವಿ. ಓಕೆ. ಸೊ ಎಷ್ಟು ಸಲ ನೀವು ಆ ಥರ ಸಿಗಾಕೊಂಡಿದ್ದೀರಾ ಅಮ್ಮನ ಕೈಲಿ ಹೋಗ್ಬಿಟ್ಟು ಬಂದಮೇಲೆ? ಅಂದರೆ ನಾನು ಹೇಳ್ತಿದ್ನಲ್ಲ ಅಂತ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಏನು ಬಂದಿರಲಿಲ್ಲ. ಪೆಟ್ ಮಾತ್ರ ಕೊಡ್ತಾ ಇದ್ರಾ ಅಮ್ಮ? ಪೆಟ್ಟು ಏನೂ ಕೊಡ್ತಿರ್ಲಿಲ್ಲ, ಕ್ಯಾಶುವಲ್ ಆಗೇ ತೊಗೋತಾ ಇದ್ರು. ನಾನು ಒಂದು ಕಾಲ ಇತ್ತು ಯಾವಾಗ ಅಮ್ಮ ನಂಗೆ ಇವತ್ತು ಸ್ಕೂಲ್ಗೆ ಹೋಗೋಕೆ ಮನಸ್ಸಿಲ್ಲ ಅಮ್ಮ ಅಂತ ಹೇಳಿದ್ರೆ ಅಮ್ಮ ಓಕೆ ಫೈನ್ ಹೋಗ್ಬೇಡ ಅಂತ ಹೇಳ್ತಿದ್ರು. ವಾವ್. ಸೊ ವೆರಿ ಲಕ್ಕಿ ಆ ಮ್ಯಾಟ್ರಲ್ಲಿ. ಅಲ್ಲ, ಬಿಕಾಸ್ ನಾವೇನಾದರೂ ನಮ್ಮ ಪೇರೆಂಟ್ಸ್ಗೆ ನಮಗೆ ಸ್ಕೂಲ್ಗೆ ಹೋಗಕ್ಕೆ ಮನಸ್ಸಿಲ್ಲ ಅಂದರೆ ಯಾಕೆ ಏನು ಇಷ್ಟು ಕ್ವೆಶನ್ ಬರ್ತಿತ್ತು, ಆವಾಗ ಅನ್ನಿಸ್ತಾ ಇತ್ತು ಆ ಕ್ವೆಶನ್ಸ್ಗೆ ಆನ್ಸರ್ ಮಾಡೋ ಬದಲು ನಾವು ಸ್ಕೂಲ್ಗೆ ಹೋಗೋದು ಬೆಟರ್ ಅಂತ. ದಟ್ ಇಸ್ ಟ್ರೂ. ಬಟ್ ನನಗೆ ಇದೊಂದು ಆಪ್ಷನ್ ಇತ್ತು, ನನ್ನ ಪುಣ್ಯ. ವೆರಿ ಲಕ್ಕಿ ಆ್ಯಕ್ಚುಲಿ. ಓಕೆ. ಸೊ ಕಾಲೇಜಲ್ಲಿ ಇದ್ದಾಗ ನಿಮಗೆ ಆಫರ್ಸ್ ಎಲ್ಲ ಬಂದಿದ್ದು. ಸೊ ಫಸ್ಟು ಮೂವೀಸ್. ಆ್ಯಕ್ಚುಲಿ ಇದೊಂದು ಸ್ಟೋರಿ ಇದೆ, ಅಮ್ಮಂಗೆ ಗೊತ್ತಿಲ್ಲ, ಮೇ ಬಿ ಅವ್ರಿಗೆ ಗೊತ್ತಾಗುತ್ತೆ. ಇದು ನೋಡೇ ಅವ್ರಿಗೆ ಗೊತ್ತಾಗತ್ತೆ. ಕುಲವಧುನ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ಆಡಿಷನ್ಸ್ ನಡೀತಿತ್ತು. ನಾನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ವರ್ಷಿತಾ ಅಂತ. ಸೊ ನಮಗೆ ಈ ಥರ ಎಲ್ಲ ನೋಡಿದ್ವಿ, ಫೈನ್ ಓಕೆ ಹೋಗೋಣ ಆಡಿಷನ್ ಕೊಡೋಣ ಅಂತ ಅನಿಸ್ತು. ಸೊ ಐ ವಾಸ್ ಇನ್ 10th or ಫಸ್ಟ್ PU ಏನೋ ಐತೆ, ಅವರು ಕರೆದ್ರು ಬನ್ನಿ ಅಂತ ಕುಲವಧುಗೆ. ಆಗ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಆಗ್ತಾ ಇತ್ತು. ಹೋದ್ವಿ, ಲಕ್ಷ್ಮೀ ಬಾರಮ್ಮ ಸೆಟ್ಟಿಗೆ ಹೋಗಿ ಅಲ್ಲಿ ಮೇಕಪ್ ಎಲ್ಲ ನನ್ನ ಫ್ರೆಂಡನ್ನು ಬೇಡ ಅಂದರು. ನಾನು ಇಟ್ಕೊಂಡು ಫೋಟೋ ಮೇಕಪ್ ಎಲ್ಲ ಮಾಡಿ ಲುಕ್ ಟೆಸ್ಟ್ ಎಲ್ಲ ಮಾಡಿದ್ರು. ದೇ ಲೈಕ್ಡ್ ಇಟ್. ಓಕೆ ಅಮ್ಮ ಸೆಲೆಕ್ಟ್ ಆಗಿದ್ಯಾ ನೀನು ಅಂತ ಹೇಳಿದ್ರು. ನಾನು ಶಿಟ್ ಸೆಲೆಕ್ಟ್ ಆಗ್ಬಿಟ್ಟ, ವಾಟ್ ನೆಕ್ಸ್ಟ್? ಮನೇಲಿ ಹೇಳಲಿಲ್ಲ ಅಲ್ಲ, ಆ ಟೈಮಲ್ಲಿ ಶಿಟ್ ಅಂತ ನಾನು ಸುಮ್ಮನೆ ನಾವೆಲ್ಲ ಎಲ್ಲಿ ಸೆಲೆಕ್ಟ್ ಆಗ್ತೀವಿ ಅಂತ. ಬಟ್ ಸೆಲೆಕ್ಟ್ ಆಯಿತು ಅಂತ ಹೇಳೋದು ಟೆನ್ಷನ್ ಆಗೋಯ್ತು, ಗಾಬರಿ. ಅಯ್ಯೋ ಮನೇಲಿ ಏನು ಹೇಳೋದು, ಮನೇಲಿ ಹೇಳದೆ ಆಡಿಷನ್ಗೆ ಬಂದಿದ್ದೀನಿ ಅಂತೆಲ್ಲ.
ಸರಿ ಆಯಿತು ಲೈಕ್ ಬ್ಯಾಂಗ್ಳೂರಲ್ಲಿ ಆ ಟೈಮಲ್ಲಿ ನಾನು ಮಂಗ್ಳೂರಿಗೆ ಹೋದೆ. ಊರಿಗೆ ಹೋಗಿ ವೆಕೇಷನಿಗೆ ಬಂದಿದ್ದು ಬ್ಯಾಂಗ್ಳೂರಿಗೆ. ಊರಿಗೆ ಹೋದಾಗ ಅವ್ರ ಕಾಲೆಲ್ಲ ಬರ್ತಿತ್ತು, ನಾನು ಕಟ್ ಮಾಡೋದು ಬೇಡ ಪ್ಲೀಸ್ ಬೇಡ ನಾನು ಬರಲ್ಲ ಅಂತ. ಸೊ ಅದಾದಮೇಲೆ ಸ್ಟಡೀಸ್ ಕಂಟಿನ್ಯೂ ಮಾಡಿದೆ. PU ಅಲ್ಲಿ ನನಗೆ ತುಳು ಮೂವಿ ಬಂತು. ತುಳು ಮೂವಿ ಪುದರ್ ಗೊಂಜಿ ಬುಡೇದಿ ಅಂತ ಒಂದು ಮೂವಿ, ತುಳು ಮೂವಿ. ಸೊ ಅದು ರಿಲೀಸ್ ಆಗಿಲ್ಲ ಬಿಕಾಸ್ ಆಫ್ ಕಾಪಿ ರೈಟ್ಸ್. ಅಲ್ಲಿ ಆ ಮೂವಿಗೆ ಆಫರ್ ಬಂತು. ಅದು ನನ್ನ ಕಸಿನ್ ಕೊಟ್ಟಿದ್ದು, ಅಂದರೆ ಫ್ಯಾಮಿಲಿ ಫ್ರೆಂಡ್. ಮಾಡು ಅಂತ. ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ನನಗೆ ಭಯ, ಅಯ್ಯೋ ನಂಗೆ ಆ್ಯಕ್ಟಿಂಗ್ ಬರಲ್ಲ, ಏನಿಲ್ಲ, ಹೆಂಗೆ ಮಾಡ್ತೀನಿ ಏನು ಅಂತ. ನಾನು ಖಂಡಿತ ಬರಲ್ಲ, ನಂಗೆ ಆಗಲ್ಲ ಅಂತ. ಅವರು ಇಲ್ಲ ಒಂದ್ಸಲ ಬಂದು ಮಾತಾಡು ಅಂತ. ಸರಿ ನಾನು ಅಮ್ಮ ಹೇಳಿದ್ವಿ, ಓಕೆ ಅಮ್ಮ ಹೋಗ್ಬಿಟ್ಟು ಬರೋಣ ಅಂತ. ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಅಮ್ಮ ಬೇಡ ಅಂತ ಹೇಳೋಣ, ನಂಗೆ ಕಾಲು ನೋವು, ಅದು ಇದು ಏನೋ ಒಂದು ಸುಳ್ಳು ಹೇಳ್ಬೇಡ, ತುಂಬ ರೀಸನ್ಸ್ ಎಲ್ಲ ರೆಡಿ ಮಾಡ್ಕೊಂಡು, ತುಂಬ ರೀಸನ್ಸ್ ಫುಲ್ ಪ್ರಿಪೇರ್. ಬಸ್ಸಲ್ಲಿ ನಾನು ಅಮ್ಮ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಿದ್ವಿ. ಸರಿ ಅಲ್ಲಿ ಹೋಗಿ ರೀಚ್ ಆಗಿದ ತಕ್ಷಣ ಬನ್ನಿ ಮೇಡಮ್ ಮೇಕಪ್ ಮಾಡೋಣ ಅಂದ್ಬಿಟ್ಟು ಮೇಕಪ್ ಮಾಡಿಬಿಟ್ರು. ನಾನು ಓಕೆ ಲುಕ್ ಟೆಸ್ಟೋ ಏನೋ ಇರ್ಬೋದು ಅನ್ಕೊಂಡು ನಾನು ಅಮ್ಮ ಸುಮ್ಮನೆ ಆದ್ವಿ. ಆಮೇಲೆ ಶೂಟಿಂಗ್ ಸ್ಟಾರ್ಟ್. ಲೈಕ್ ಹೆಂಗೆ ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾವು ಓಕೆ ಅಂತಲೇ ಹೇಳ್ಬಿಟ್ಟಿದ್ದೀವಿ ಅಂತ ಅವ್ರು ಅಂದ್ಕೊಂಡು ಶೂಟಿಂಗೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅವತ್ತು ಫಸ್ಟ್ ಡೇ, ನನಗೆ ಅದು ಫಸ್ಟ್ ಡೇ ಅಂತಲೂ ಗೊತ್ತಿರಲಿಲ್ಲ. ಶೂಟ್ ಮಾಡಿದ್ವಿ, ಸಂಭವ ಮಾಡಿದೆ. ಅದಾದಮೇಲೆ ಆ ಮೂವಿ ಎಲ್ಲ ಆದಮೇಲೆ ನನಗೆ ಫೋಟೋಸ್ ಕ್ರೇಜ್ ಜಾಸ್ತಿ. ಫೋಟೋಸ್ ಕ್ಲಿಕ್ ಮಾಡೋದು, ಅಪ್ಲೋಡ್ ಮಾಡೋದು ಅಂತ. ಸೊ ಅಪ್ಲೋಡ್ ಮಾಡಿದಾಗ ನನಗೆ ಏಸಾ ಮೂವಿ, ತುಳು ಮೂವಿಗೆ ಆಫರ್ ಬಂತು. ನಾನು ನೋಡಿದ್ದೀನಿ ನಿಮ್ಮ ಏಸಾ ಮೂವಿನ. ಹೇಗಿತ್ತು? ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚಿಕ್ಕ ಹುಡುಗಿ ಥರ ಕಾಣ್ತೀರಾ ಅದರಲ್ಲಿ. ಫಸ್ಟ್ PU ಸೆಕೆಂಡ್ PU ಅಂತ. ಆ ಶೂಟಿಂಗ್ ಮಾಡ್ಬೇಕಾದ್ರೂ ಅಷ್ಟೇ, ಯಾರೋ ಈ ಚಿಕ್ಕ ಹುಡುಗಿರ್ನೆಲ್ಲ ಕರ್ಕೊಂಡ್ಬಂದು ಹೀರೋಯಿನ್ ಮಾಡಿದ್ದಾರೆ ಅಂತೆಲ್ಲ ಕಮೆಂಟ್ಸ್ ಕೇಳಿದೆ ನಾನು. ಸೊ ಆದಮೇಲೆ ಕನ್ನಡ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದು, ದೆನ್ ಅದರ್ ಇಂಡಸ್ಟ್ರೀಸ್. ವಾವ್. ಸೊ ಯಾವ ಕಡೆಯಿಂದ ಬಂದಿದ್ದು? ಮಂಗಳೂರು ಹುಡುಗಿ, ಹುಬ್ಬಳ್ಳಿ ಹುಡುಗ? ನೀವು ಮಂಗಳೂರು ಹುಡುಗಿ ಅಂತಾನೆ ಈ ಒಂದು ಕ್ಯಾರೆಕ್ಟರ್ ನಿಮಗೆ ಕೊಟ್ಟಿದ್ದ? ಇಲ್ಲ, ಡೆಫಿನೆಟ್ಲಿ ಇಲ್ಲ. ಹೀಗೆ ಮಲ್ಟಿಪಲ್ ನೋಡ್ತಾ ಇದ್ರು. ಆಗ ನನ್ನನ್ನು ಕರೆಸಿ ಲುಕ್ ಟೆಸ್ಟ್, ಸ್ಕ್ರೀನ್ ಟೆಸ್ಟ್ ಎಲ್ಲ ಮಾಡಿ ದೆನ್ ಇಷ್ಟ ಆಯಿತು ಅಂತ ದೆನ್ ತೊಗೊಂಡ್ರು. ಸೊ ನನಗೆ ಒಂದು ಡೌಟ್, ಆ್ಯಕ್ಚುಲಿ ಪೇರೆಂಟ್ಸ್ ಹೇಗೆ ಅಂದರೆ ಕಾಲೇಜ್ ಡೇಸಲ್ಲಿ ಆಫರ್ಸ್ ಬಂದರೆ ಇಲ್ಲ ಫಸ್ಟು ಸ್ಟಡೀಸ್ ಕಡೆ ಕಾನ್ಸಂಟ್ರೇಷನ್ಸ್ ಎಲ್ಲ ಮಾಡಿ ಅಂತ ಎಲ್ಲ ಹೇಳ್ತಾರೆ, ಆಮೇಲೆ ನೆಕ್ಸ್ಟ್ ಏನೇ ಇದ್ರು ಅಂತ. ನೀವು ಹೇಗೆ ಒಪ್ಸಿದ್ರಿ ನಿಮ್ಮ ಪೇರೆಂಟ್ಸ್ನ? ಇದು ಹೇಗೆ ಅಂದರೆ ಇಟ್ ವಾಸ್ ಮ್ಯೂಚುವಲ್ ಆಯಿತಾ. ಒಪ್ಸೋ ಸಂದರ್ಭ ಬಂದಿರಲಿಲ್ಲ. ನನಗೆ ತುಂಬ ಆಫರ್ಸ್ ಬರ್ತಾ ಇತ್ತು ಬಿಕಾಸ್ ಆಫ್ ದಿ ಫೋಟೋಸ್. ತುಂಬ ಜನ ಕಾಲ್ ಮಾಡ್ತೀಯಾ ಐ ಗೆಸ್ ಸಿಲ್ಲಿಲಲ್ಲಿ ನಾನು ತುಂಬ ಪುಟ್ಟವಳು ಆಗಲೂ ಬಂದಿತ್ತು. ಆಗ ಬೇಡ, ತುಂಬ ಚಿಕ್ಕವಳು, ಇಂಡಸ್ಟ್ರಿ ಗೊತ್ತಿಲ್ಲ, ಹೋಗಿಲ್ಲ. ಅದಾದಮೇಲೆ ನೆಕ್ಸ್ಟ್ ಯಾವುದೋ ಸೀರಿಯಲ್ಸಿಗೆಲ್ಲ ಬಂದಿತ್ತು, ಬೇಡ ಅಂತ. ಅಷ್ಟು ಆಫರ್ಸ್ ಯಾರಿಗೂ ಬರಲ್ಲ, ತಾನು ಬರಲ್ಲ. ಸೊ ನನಗೆ ಬರ್ತಿದೆ. ಆಗ ಅಮ್ಮ ಹೇಳಿದ್ರು, ಈ ಥರ ಬರೋ ಆಫರ್ಸ್ನ ನಾವು ರಿಜೆಕ್ಟ್ ಮಾಡೋದು ಒಳ್ಳೇದಲ್ಲ, ಯಾರಿಗೂ ಆ ಥರ ಬರಲ್ಲ, ನಿನಗೆ ಬಂದಿದೆ ಒಂದು ಟ್ರೈ ಮಾಡು, ಓಕೆ ಅಂದರೆ ಓಕೆ, ಇಲ್ಲಾಂದರೆ ದಟ್ಸ್ ಓಕೆ ಅಂತ ಹೇಳಿದ್ರು. ಅಮ್ಮ ನನಗೆ ತುಂಬ ಸಪೋರ್ಟ್ ಇದ್ರು. ಅಮ್ಮ ಅಣ್ಣ ತುಂಬ ಸಪೋರ್ಟಿವ್ ಇದ್ದರು. ಸೊ ಅಮ್ಮ ಧೈರ್ಯ ಕೊಟ್ಟರು, ನೀನು ಧೈರ್ಯ ಕೊಡ್ತಿದ್ಯಾ ಅದಕ್ಕೆ ಹೋಗ್ತಿದ್ದೀನಿ. ದೆನ್ ವಿ ಸ್ಟಾರ್ಟೆಡ್. ಅಮ್ಮ ನನ್ನ ಜೊತೆ ಬರೋರು, ಅಮ್ಮಂಗೆ ಆಗಿಲ್ಲ ಅಂದರೆ ಅಣ್ಣ ನನ್ನ ಜೊತೆ ಬರೋನು. ಸೊ ಯಾ, ಇಟ್ ಹ್ಯಾಪನ್. ವಾವ್, ದಟ್ಸ್ ನೈಸ್. ಓಕೆ, ಸೊ ನಿಮ್ಮದು ಫಸ್ಟ್ ಪೇ ಏನು? ಓಕೆ, ಫಸ್ಟ್ ನಾನು ಆ್ಯಕ್ಟಿಂಗ್ಗಿಂತ ಮುಂಚೆ ನಾನು ಹ್ಯಾಂಗ್ಯೂ ಐಸ್ ಕ್ರೀಮ್ಸಿಗೆ ಕ್ಯಾಲೆಂಡರ್ ಶೂಟ್ ಮಾಡಿದ್ದೆ. ಮೇ ಬಿ 2018 ಸಮಥಿಂಗ್ ಮೇ ಬಿ. ಆ ಟೈಮಲ್ಲಿ 5K ಏನೋ ನನಗೆ ಕೊಟ್ಟಿದ್ರು. ವಾವ್. 2000? ಐ ಡೋಂಟ್ ರಿಮೆಂಬರ್. 2018 ಇಲ್ಲ ಬಿಫೋರ್ ದ್ಯಾಟ್ ಅನ್ಕೋತೀನಿ. 2015-14 ಮೇ ಬಿ. ಐ ವಾಸ್ 10th ಫಸ್ಟ್ PU ಏನೋ. ಸೊ ಓಕೆ, ಸೊ ಫಸ್ಟ್ ಪೇ 5K. 5,000. ದಟ್ ವಾಸ್ ಲೈಕ್ ಹ್ಯೂಜ್ ಅಮೌಂಟ್. ಓಕೆ, ಏನು ಮಾಡಿದ್ರಿ ಆ 5,000 ಅಮೌಂಟ್ನ? ನಾಟ್ ಶೋರ್, ನೆನಪಿಲ್ಲ. ಡೆಫಿನೆಟ್ಲಿ ಅಮ್ಮಂಗೆ ಕೊಟ್ಟಿರ್ತೀನೋ ಏನೋ, ಇಲ್ಲ ಡ್ರೆಸ್ಸಸ್ ಏನಾದರೂ ತೊಗೊಂಡಿದ್ದೆ. ನಂಗೆ ಡ್ರೆಸ್ ಹುಚ್ಚು ಜಾಸ್ತಿ, ಸೊ ಡ್ರೆಸ್ಸಸ್ ತೊಗೊಂಡಿರ್ತೀನೋ ಏನೋ ಗೊತ್ತಿಲ್ಲ. ಓಕೆ, ಸೊ ಕಾಲೇಜ್ ಡೇಸಲ್ಲೆಲ್ಲ ಹೇಗೆ, ಲೈಕ್ ಪಾಕೆಟ್ ಮನಿ ಎಷ್ಟು ಸಿಗ್ತಾ ಇತ್ತು ನಿಮಗೆ? ದಟ್ಸ್ ವಾಟ್, ನಾನು ತುಂಬ ಪ್ಯಾಂಪರ್ಡ್ ಕಿಡ್ ಆಯಿತಾ. ಆ್ಯಂಡ್ ನಂಗೆ ತುಂಬ ಹಠ ಜಾಸ್ತಿ. ನಂಗೆ ಬೇಕು ಅಂದರೆ ಬೇಕು. ಅದು ನಂಗೆ ಹೆಂಗೆ ಹಠ ಅಂದರೆ, ಈಗ ನೀವೇನಾದರೂ ನಾನು ಕೊಡಿಸ್ತೀನಿ ಅಂತ ಹೇಳಿದ್ರೆ ಅದು ಕೊಡಿಸ್ಬೇಕು. ನೀವಾಗೆ ಹೇಳಿರೋದು, ನಾನು ಕೇಳಿರೋದಲ್ಲ. ಕೊಡಿಸೋರ್ಗು ನಾನು ಬಿಡಲ್ಲ, ಆ ಥರ ನಾನು. ಸೊ ನಮ್ಮಮ್ಮ ನನಗೆ ಲೈಕ್ ಮೇ ಬಿ 50 ರೂಪೀಸ್ 100 ರೂಪೀಸ್ ಅಂತ ಕೊಡ್ತಾಯಿದ್ರು ಪರ್ ಡೇ.
ಡಿಪೆಂಡ್ಸ್. ಓಕೆ. ಸಿಚುಯೇಷನ್ ಮೇಲೆ ಡಿಪೆಂಡ್. ಲೈಕ್ 50 ರೂಪೀಸ್ ಕೊಟ್ಟರೆ 50 ರೂಪೀಸ್, 100 ಆದರೆ 100. ಸೊ ನಂಗೆ ಬಸ್ ಚಾರ್ಜ್ಗೆ ಬೇಕಾಗ್ತಿತ್ತು, ನಾನು ಬಸ್ಸಲ್ಲಿ ಓಡಾಡ್ತಿದ್ದೆ, ಸೊ ಬಸ್ ಚಾರ್ಜ್ಗೆ ಬೇಕಾಗ್ತಿತ್ತು. ಸೊ ಬಸ್ ಪಾಸ್ ಎಲ್ಲ ಫೆಸಿಲಿಟೀಸ್ ಎಲ್ಲ ಆ ಟೈಮ್ ಅಲ್ಲ, ಅಲ್ಲಿರಲಿಲ್ಲ. ಸೊ ಎಷ್ಟು 3 ರೂಪೀಸ್ 5 ರೂಪೀಸ್ ಏನೋ ಬಸ್ ಚಾರ್ಜ್ ಇತ್ತು. ಓಕೆ. ಸೊ ಹೋಗಿ ಬರೋದೆಲ್ಲ ಮಾಡ್ತಿದ್ವಿ. ಕೆಲವು ಸಲ ನಡ್ಕೊಂಡು ಅದನ್ನು ಉಳಿಸ್ಬೇಕು ಅಂತ ನಡ್ಕೊಂಡೆಲ್ಲ ಬರ್ತಿದ್ವಿ. ಆಲ್ಮೋಸ್ಟ್ 4 to 5 ಕಿಲೋಮೀಟರ್ಸ್ ಎಲ್ಲ ಯೂಶಲಿ ನಾವೆಲ್ಲ ಅದನ್ನೇ ಮಾಡಿರ್ತೀವಿ. ಅದ್ರಲ್ಲಿ ಏನೋ ಒಂದು ತೊಗೋಬೋದಲ್ಲ ಅನ್ನೋದು. ಸೊ ಆ್ಯಕ್ಚುಲಿ ಸ್ಟಡಿ ಮೆಟೀರಿಯಲ್ ತೊಗೊಳೋದು ಕಮ್ಮಿ, ತಿನ್ನೋದೇ ಜಾಸ್ತಿ ಆ ಅಮೌಂಟಲ್ಲಿ. ಹಾಂ, ಡೆಫಿನೆಟ್ಲಿ. ಸೊ ನಿಮ್ಮ ಒಂದು ಫೇವ್ರೆಟ್ ಫುಡ್ ಕಾಲೇಜ್ ಡೇಸಲ್ಲಿ? ಎವರ್ಗ್ರೀನ್. ಹುಡುಗಿರಿಗೆ ಏನು ಇಷ್ಟ ಹೇಳಿ? ನಾವು ಪಾನಿಪುರಿ. ಈಗಲೂ ಅಷ್ಟೇ, ಲೈಕ್ ಕೊಟ್ಟರೆ ಸಾಕು ತಿನ್ಬಿಡ್ತೀನಿ ಅನ್ನೋ ಥರ. ಸೊ ಪಾನಿಪುರಿ. ಸೊ ಈಗಲೂ ಅಷ್ಟೇ? ಈಗಲೂ ಅಷ್ಟೇ, ತುಂಬ. ಸೊ ಪರ್ ಡೇ ತಿಂತೀರಾ ಅಥವಾ ವೀಕ್ಲಿ ಒನ್ಸ್ ಟ್ವೈಸ್? ಇಟ್ಸ್ ಬೀನ್ ಏಜಸ್, ತಿಂದಿಲ್ಲ. ಇಸ್ ಇಟ್? ತುಂಬ ದಿನ ಆಯಿತು. ಬಿಕಾಸ್ see, as you know, I just gave birth, like it's been 1.5 years. ಸೊ ಈಗ ಸ್ವಲ್ಪ ಡಯಟ್ ಅದು ಎಲ್ಲ ಫಾಲೋ ಮಾಡ್ತಿದ್ದೀನಿ, ಇಂಡಸ್ಟ್ರಿ ವಾಪಸ್ ಬರಬೇಕು ಅಂತ. ತಿಂತಾ ಇಲ್ಲ, ಸ್ವಲ್ಪ ಜಂಕ್ ಕಮ್ಮಿ ಮಾಡಿದ್ದೀನಿ. ಸೊ ಕಂಟ್ರೋಲ್ ಮಾಡ್ತಾ ಇದ್ದೀರಾ? ತುಂಬ ಸ್ಟ್ರಾಂಗ್ ಆಗಿ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕಿಂತ ತುಂಬ ಕಷ್ಟ ಬೇರೆ ಯಾವುದೂ ಇಲ್ಲ. ಸೀರಿಯಸ್ಲಿ ಅಲ್ವಾ? ನೀನು ಊಟ ಬಿಟ್ಬಿಡು ಅಂದ್ರೆ ಒಳ್ಳೆ ನೀರು ಬಿಟ್ಬಿಡು, ಓಕೆ ಬಿಡ್ಬೋದು, ಪಾನಿಪುರಿ ನೋ. ಮೇ ಬಿ ಯಾವ ಹುಡುಗಿರ್ಗೂ ಆಗಲ್ಲ, ಯಾವ ಹುಡುಗಿಗೂ ಆಗಲ್ಲ ಯೂಶುವಲಿ. ಓಕೆ. ಸೊ ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಫಸ್ಟ್ ಟೈಮ್ ನಿಮಗೆ ಆಫರ್ ಬಂದಾಗ ನಿಮ್ಗೆ ಹೆಂಗೆ ಫೀಲ್ ಆಯಿತು? ಮಾಡ್ಬೋದಾ ಇಲ್ಲ ಏನು? ಫಸ್ಟ್ ನಾನು ಎಂಟರ್ ಆಗಿದ ತಕ್ಷಣ ದೇವ್ರೆ ನನಗಾಗಲ್ಲ, ನನಗೇನಾದರೂ ಕಾಯಿಲೆ ಕೊಟ್ಬಿಡಪ್ಪ. ನಾನು ಇದು ಹೇಳಿದ್ದೆ, ನಾನು ಸುಳ್ಳು ಹೇಳಿದ್ದೆ. ನಾನು ಒಂದ್ಸಲ ಶೂಟಿಂಗ್ ಸ್ಟಾರ್ಟ್ ಆಗೋ ಟೈಮಲ್ಲಿ, ಮೇ ಬಿ ಇದನ್ನು ನೋಡಿದ್ರೆ ಗ್ಯಾರಂಟಿ ಬೈಕೋತಾರೆ, ಸಾರಿ. ನನಗೆ ಕಾಲು ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ, ಇದೇನೋ ಸುಳ್ಳು ಹೇಳ್ಬಿಟ್ಟು ನಂಗೆ ಆಗ್ತಿಲ್ಲ, ನನಗೆ ಭಯ. ನಾನು ಹೋಗ್ಬಿಟ್ಟು ಸಿಕ್ಕಾಕೊಂಡ್ರೆ ಆಮೇಲೆ ವಾಪಸ್ ಬರೋಂಗೋ ಇಲ್ಲ, ಮಾಡೋಂಗೋ ಇಲ್ಲ, ಆ ಥರ ಸಿಚುವೇಶನ್ ಇಲ್ಲ. ನಂಗೆ ಕಾಲು ನೋವು ಬರಲ್ಲ ಅಂತೆಲ್ಲ ಅವ್ರು ವೆಯ್ಟ್ ಮಾಡಿಬಿಡಿದ್ರು ನನಗೆ. ಪರವಾಗಿಲ್ಲ, ಅದು ವಾಸಿ ಆದಮೇಲೆ ಬಾ ಅಂತ. ಸೊ ಅದು ತುಂಬ ಗ್ಯಾಪ್ ಇತ್ತು ಶೂಟ್ ಸ್ಟಾರ್ಟ್ ಆಗೋದಕ್ಕೆ. ಸೊ ಬಂದಾದಮೇಲೆ ಅಲ್ಲಿ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಇದ್ರಲ್ಲ, ಅದೇ ಸೋ ಸಪೋರ್ಟಿವ್. ಗೊತ್ತಾ, ಇವಳು ಫಸ್ಟ್ ಟೈಮ್ ಬಂದ್ಲು, ಇವಳಿಗೆ ಅಂದರೆ ಏನೂ ಗೊತ್ತಿಲ್ಲ, ಆ ಥರ ಏನೂ ಟ್ರೀಟ್ ಮಾಡಿಲ್ಲ. ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಪುಟ್ಟ ಮಗುಗೆ ಹೇಳ್ಕೊಡೋ ಥರ ನನ್ನನ್ನು ಹಾಗೆ ಕರೀತಿದ್ರು. ಇದರಲ್ಲೂ ಮಂಗಳೂರು ಹುಡುಗಿಯಲ್ಲೂ ಡೈರೆಕ್ಟರ್ ಹೇಳ್ತಿದ್ದೆ, ಅಯ್ಯೋ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಹೀರೋಯಿನ್ ಮಾಡಿದ್ರಲ್ಲೋ ನಮ್ಗೆ ಟಾರ್ಚರ್ ಕೊಡೋದಕ್ಕೆ. ನಾನು ಅಷ್ಟು ನಾಟಿ ಇದ್ದೆ, ನನಗೆ ಗೊತ್ತಿರಲಿಲ್ಲ ಅಲ್ಲಿ ಸೀರಿಯಸ್ ಆಗಿರಬೇಕು, ಬಿಹೇವ್ ಮಾಡಬೇಕು ಅಂತೆಲ್ಲ. ನಾನು ಎಲ್ಲರ ಹತ್ರನೂ ಜಗಳ ಮಾಡಿಕೊಂಡು ಮಾತಾಡಿಕೊಂಡು ತೀಟೆ ಮಾಡ್ಕೊಂಡೆಲ್ಲ ಇರ್ತಿದ್ದೆ ಆ ಟೈಮಲ್ಲಿ. ದಟ್ಸ್ ವಾಟ್ ಫಸ್ಟ್ ಡಿಗ್ರಿಗೆ ನನ್ನ ಕಾಲೇಜ್ ಆ್ಯಂಡ್ ಆ್ಯಕ್ಟಿಂಗ್ ಎರಡು ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೆ. ಸೊ ಇಟ್ ಇಸ್ ಫನ್. ಸೊ ಆ್ಯಕ್ಚುಲಿ ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಅಂದ್ಬಿಟ್ಟು ಒಂದು ಒಳ್ಳೆ ಕಾಮಿಡಿ ಸೀರಿಯಲ್ ಆ್ಯಕ್ಚುಲಿ. ಯಾಕೆಂದರೆ ನಾವು ತುಂಬ ಫಾಲೋ ಮಾಡಿಬಿಟ್ಟು ಅದನ್ನು ಎಷ್ಟು ಥರ ನೋಡಿದ್ವಿ ಅಂದರೆ ರೀಕ್ಯಾಪ್ನೂ ಬಿಟ್ಟಿಲ್ಲ ನಾವು, ಅಷ್ಟು ನೋಡಿದ್ದೀವಿ. ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್, ಬಿಕಾಸ್ ಗಿರ್ಜಮ್ಮ ಇದ್ರು ಅದರಲ್ಲಿ, ರಮೇಶ್ ಭಟ್ ಸರ್ ಇದ್ದರು, ಸೊ ಅವ್ರ ಜೊತೆ ಸ್ಕ್ರೀನ್ನ ಶೇರ್ ಮಾಡಿದ್ದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಲೈಕ್ ಮೇ ಬಿ ಯಾರಿಗೂ ಫಸ್ಟ್ ಸೀರಿಯಲಲ್ಲೇ ಇಷ್ಟು ದೊಡ್ಡ ಆರ್ಟಿಸ್ಟ್ ಜೊತೆ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಗುತ್ತೋ ಅಲ್ವೋ ನನಗೆ ಗೊತ್ತಿಲ್ಲ, ನನಗೆ ಸಿಕ್ಕಿತ್ತು. ಆ್ಯಂಡ್ ಇವನ್ ಪ್ರೊಡ್ಯೂಸರ್ ಸೃಜನ್ ಸರ್, ದೇರ್ ಆಲ್ ಲೆಜೆಂಡ್ಸ್. ಅವ್ರ ಜೊತೆ ನನಗೆ ಆ್ಯಕ್ಟ್ ಮಾಡೋದು ಸಿಕ್ಕಿದ್ದು ನನ್ನ ಬ್ಲೆಸ್ಸಿಂಗ್. ಆ್ಯಂಡ್ ಅವರೆಲ್ಲ ತುಂಬ ಪೇಷನ್ಸಲ್ಲಿ, ನೀನು ಎಷ್ಟು ಟೇಕ್ಸ್ ತೊಗೋತೀಯ ತೊಗೋ, ಪರವಾಗಿಲ್ಲ, ನಾವು ಪೇಷನ್ಸಲ್ಲಿ ನಾವು ವೆಯ್ಟ್ ಮಾಡ್ತೀವಿ ಅಂತ ತುಂಬ ಮೋಟಿವೇಟ್ ಮಾಡ್ತಾ ಇದ್ರು. ಪರವಾಗಿಲ್ಲ, ನೀನು ಮಾಡ್ತೀಯಾ, ಮಾಡು, ಆಗುತ್ತೆ ನಿನ್ನ ಕೈಯಲ್ಲಿ. ಇಲ್ಲ ಇವಳು ಫಸ್ಟ್ ಟೈಮು ಏನೂ ಮಾಡಲ್ಲ, ಇರಿಟೇಟ್ ಆಗೋದು. ಬಿಕಾಸ್ ಅವ್ರ ಎಕ್ಸ್ಪೀರಿಯನ್ಸ್, ಅವರು ಒನ್ ಟೇಕಲ್ಲಿ ಮಾಡಿಬಿಡ್ತಾರೆ. ನಾವು ಅಷ್ಟು ಸೈಕಲ್ ಹೊಡೆದಾಗ್ಲೂ ಅಷ್ಟೇ ಇರಿಟೇಟ್ ಆಗೋದು, ಕೋಪ ಬರೋದು, ಎಂಥದ್ದು ಮಾಡ್ಕೊಂಡಿಲ್ಲ. ಮಾಡು, ಪರವಾಗಿಲ್ಲ, ಮಾಡು ಅಂತೆಲ್ಲ ತುಂಬ ಸಪೋರ್ಟ್ ಮಾಡಿ ಮಾಡ್ತಿದ್ರು. ಗಿರ್ಜಾಮ್ಮ ಅಂತೂ ಲೈಕ್ ಮಗು, ಅವ್ರ ಜೊತೆ ಆ್ಯಕ್ಟ್ ಮಾಡೋದು, ಅವ್ರ ಜೊತೆ ಇರೋದು ಅಂದರೆ ಫನ್. ಮಕ್ಕಳ ಹಾಗೆ ಅವರು ಅಷ್ಟು ಮುದ್ದಾಗಿರ್ತಿದ್ರು. ಅವ್ರ ಜೊತೆ ಮಾತಾಡೋದು ಅಂದರೆ, ಅಯ್ಯೋ ಗಿರ್ಜಮ್ಮ ಬರ್ತಾರೆ ಇವತ್ತು ಸೆಟ್ಟಿಗೆ ಅಂದರೆ ಫುಲ್ ಖುಷಿ ನಮಗೆ. ಸೊ ಶಿ ವಾಸ್ ವೆರಿ ಗುಡ್. ವೆರಿ ನೈಸ್. ಓಕೆ. ಸೊ ಟೋಟಲ್ 528 ಎಪಿಸೋಡ್ಸ್. ಹೌದಾ? ಐ ಡೋಂಟ್ ರಿಮೆಂಬರ್. ಓಕೆ. ಜೂನ್ 22 ಮುಗ್ದಿದ್ದು. ಹೌದಾ? ಸೀರಿಯಸ್ಲಿ? ಓ ಇಷ್ಟೆಲ್ಲ ನೆನಪಿಲ್ಲ ನನಗೆ. ಎಷ್ಟು ಎಪಿಸೋಡ್ಸ್ ಅಂತೂ ನೆನಪಿಲ್ಲ. ಬಟ್ ನೈಸ್. ಯಾ, ನೋಡಬೇಕು ನನಗೆ ಎಷ್ಟು ಎಪಿಸೋಡ್ಸ್ ಯಾವಾಗ ಲಾಸ್ಟ್ ಆಗಿದ್ದು ಅಂತೆಲ್ಲ ನೋಡಬೇಕು. ಓಕೆ. ಸೊ 528 ಎಪಿಸೋಡ್ಸ್ ಶೂಟ್ ಆಯಿತು. ಸೊ ಈ ಮಧ್ಯದಲ್ಲಿ ಅನ್ನಿಸ್ಲಿಲ್ವಾ ಹೋಗಬೇಕು, ಬಿಟ್ಟು ಹೋಗಬೇಕು? ಇಲ್ಲ, ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಇದ್ದಿದ್ದು ಭಯ. ಸೊ ಥ್ರೂ ಔಟ್ ದ ಜರ್ನಿ ಹೇಗಾಯಿತು? ಥ್ರೂ ಔಟ್ ದ ಜರ್ನಿ ಇಟ್ ವಾಸ್ ಫನ್. ಅಂದರೆ
ಎಲ್ಲರೂ ಒಂದು ಫ್ಯಾಮಿಲಿ ಥರ ಇದ್ಬಿಟ್ಟಿದ್ವಿ. ಇವ್ರು ಯಾರಾದರೂ ಒಬ್ರು ಬಂದಿಲ್ಲ ಅಂದರೆ ಅಯ್ಯೋ ಇವ್ರು ಬಂದಿಲ್ವಾ ಈ ಥರ ತುಂಬ ಮಾಡ್ಕೊಳಕ್ಕೆ ಶುರು ಮಾಡಿದ್ವಿ. ಆಮೇಲೆ ಏನಾಯಿತು, ಮುಗಿತಾ ಇರಬೇಕಾದ್ರೆ ಅಂತೂ ತುಂಬ ಬೇಜಾರು, ಅಯ್ಯೋ ಮುಗೀತಿದೆಯಲ್ಲ, ಇಷ್ಟು ವರ್ಷ ಒಟ್ಟಿಗಿದ್ವಿ ಮುಗೀತಿದೆಯಲ್ಲ, ಆಮೇಲೆ ಮೀಟ್ ಆಗ್ತೀವೋ ಇಲ್ವೋ ಇದೆಲ್ಲ ಥಾಟ್ಸ್ ಬರೋಕ್ಕೆ ಶುರು ಆಯಿತು. ತುಂಬ ಚೆನ್ನಾಗಿತ್ತು ಜರ್ನಿ ಅಂತೂ. ನಾವು ಬೇರೆ ಕಡೆ ಬೇರೆ ಲೊಕೇಶನ್ಗೆಲ್ಲ ಚಿಕ್ಕಮಂಗ್ಳೂರಾಗಲಿ ಮೈಸೂರಾಗಲಿ ಶೂಟಿಂಗ್ ಹೋಗ್ತಿದ್ವಿ. ಶೂಟಿಂಗ್ ಹೆಂಗೆ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಅಷ್ಟೇ ಶೂಟ್, ನೈಟ್ ಶೂಟ್ ಇರ್ತಿರ್ಲಿಲ್ಲ. ನೈಟ್ ಶೂಟ್ ನಾವೆಲ್ಲ ಎಂಜಾಯ್ ಮಾಡೋದು, ಅಂದರೆ ಆ್ಯಸ್ ಎ ಫ್ಯಾಮಿಲಿ ನಾವೆಲ್ಲ ಕೂತ್ಕೊಂಡು ಹರಟೆ ಹೊಡಿಯೋದು, ಆಟ ಆಡೋದೆಲ್ಲ ಮಾಡ್ತಿದ್ವಿ. ಅಂದರೆ ಅಷ್ಟು ಚೆನ್ನಾಗಿದ್ರು ಪ್ರೊಡ್ಯೂಸರ್ ಕೂಡ, ಸೃಜನ್ ಸರ್ ಕೂಡ ಅಷ್ಟು ನಮಗೆ ಎಷ್ಟೋ ಶೂಟಿಂಗ್ ಮಾಡ್ತಿರೋ ಒಂದಿನ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಎಂಜಾಯ್ ಮಾಡಲಿ ಬಿಡು ಅಂತ. ಸೊ ನಾವು ಅಷ್ಟು ಫನ್ನಾಗೆಲ್ಲ ಇದು ಮಾಡ್ತಾ ಇದ್ವಿ, ಶೂಟ್ ಮಾಡ್ತಿದ್ವಿ. ಹೌದಾ? ಸೊ ಓಕೆ, ಅಮ್ಮು ಅನಿರುದ್ಧ್ ಇವ್ರ ಬಗ್ಗೆ ಹೇಳಿ ನನಗೆ. ಅಮೂಲ್ಯ ಆ್ಯಂಡ್ ಅನಿರುದ್ಧ್. ಅಮೂಲ್ಯ ಆ್ಯಂಡ್ ಅನಿರುದ್ಧ್ ವೆ ನಾಟ್ ಫ್ರೆಂಡ್ಸ್ ಬಿಫೋರ್. ಹಾಂ, ಬಂದ್ವಿ ಶೂಟ್ ಮಾಡ್ತಿರ್ಬೇಕಾದ್ರೆ, ಅಯ್ಯೋ ದೇವ್ರೆ ಯಾರಪ್ಪ ಹೆಂಗಪ್ಪ. ಓಕೆ, ಅವರು ಹೊಸಬ್ರೆ ಇದ್ರಾ ಅಥವಾ ಅವರು ಹೊಸಬ್ರೆ? ಅವರು ಬಟ್ ಇಂಡಸ್ಟ್ರಿಯಲ್ಲೇ ಇದ್ದವ್ರು, ಅವರು ಎಡಿಟಿಂಗ್ ಅದೆಲ್ಲ ಮಾಡ್ತಿದ್ದವರು. ಬಟ್ ನನಗೆ ತುಂಬ ಹೊಸತ್ತು. ಹೋದಾಗ ಅಯ್ಯೋ ಹೆಂಗೆ ಮಾಡೋದು ಅಂದರೆ ಮಾಡಿಲ್ಲ ಅಲ್ಲ, ಆ್ಯಕ್ಟಿಂಗ್ ಮಾಡಿಲ್ಲ, ಅದು ಹೀರೋಯಿನ್ ಆಗಿ ಹೀರೋ ಜೊತೆ ಹೆಂಗೆ ಮಾಡೋದು, ಸ್ವಲ್ಪ ರೊಮ್ಯಾನ್ಸ್ ಇರುತ್ತೆ, ಇದೆಲ್ಲ ಶಿಟ್ ಇದನ್ನೆಲ್ಲ ಮಾಡಬೇಕಾ ಅನ್ನೋ ಫೀಲಿಂಗ್ ಎಲ್ಲ ಇತ್ತು. ಬಟ್ ಇಬ್ಬರು ಹೇಗೋ ಮ್ಯಾನೇಜ್ ಮಾಡಿದ್ವಿ. ಸ್ಟಾರ್ಟಿಂಗಲ್ಲೆಲ್ಲ ಹಿಂಗೂ ಮುಟ್ತಿರ್ಲಿಲ್ಲ, ಅಯ್ಯೋ ದೇವ್ರೆ ಹೆಂಗೆ ಅಂತ. ದೆನ್ ಬೈತಿದ್ರು, ನೀವು ಯಾಕೆ ಬಂದ್ರಿ ಮತ್ತು ಆ್ಯಕ್ಟಿಂಗಿಗೆ ಅಂತೆಲ್ಲ. ಡೈರೆಕ್ಟರ್ ಎಲ್ಲ ನಮಗೆ ಸ್ವಲ್ಪ ತಿದ್ದಿ ದೆನ್ ಮಾಡಿದ್ವಿ. ಫೈನಲಿ ಹೆಂಗೋ ಆ್ಯಕ್ಟ್ ಮಾಡಿದ್ವಿ. ಓಕೆ, ಸೊ ಅನಿರುದ್ಧ್ ಮತ್ತು ಅಮ್ಮುನ ಈಗಲೂ ಜನ ಮಿಸ್ ಮಾಡ್ಕೋತಾ ಇದ್ದಾರೆ. ಬಿಕಾಸ್ ನಾನು ಕೂಡ ನಿಮ್ಮ ರಾಧಿಕಾ ರಾವ್ ಅಂತಲ್ಲ, ಅಮೂಲ್ಯ ಅಂತಲೇ ನಾನು ಫಸ್ಟ್ ಆ್ಯಕ್ಚುಲಿ ನಿಮಗೆ ಟೆಕ್ಸ್ಟ್ ಮಾಡಿದ್ದು, ಓಕೆನಾ, ಅಮ್ಮು. ಸೊ ಈಗಲೂ ಜನ ನಿಮ್ಮನ್ನ ಹೇಗೆ ರೆಕಗ್ನೈಸ್ ಮಾಡ್ತಿದ್ದಾರೆ? ಲೈಕ್ ರಾಧಿಕಾ ಅಂತ ಮಾಡ್ತಾ ಇದ್ದಾರೆ ಅಥವಾ ಅಮೂಲ್ಯ ಅಮ್ಮು ಅಂತ ಮಾಡ್ತಾ ಇದ್ದಾರೆ? ಮಿಕ್ಸ್ ಆಯ್ತಾ. ಬಟ್ ಅಮೂಲ್ಯ ಮಂಗಳೂರು ಹುಡುಗಿಯಿಂದ ನನಗೆ ತುಂಬ ಫೇಮ್ ಸಿಕ್ಕಿದೆ. ಎಲ್ಲರೂ ಈಗಲೂ ನಾನು ರೆಕಗ್ನೈಸ್ ಮಾಡ್ತಾರೆ. ನಾನು ಸ್ವಲ್ಪ ತುಂಬಾ ಗ್ಯಾಪ್ ಆಯ್ತು, ನಾನು ಆ್ಯಕ್ಟಿಂಗ್ ಮಾಡಿದೆ. ಬಟ್ ರೆಕಗ್ನೈಸ್ ಮಾಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಇನ್ನೊಂದು ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಸೀರಿಯಲ್ ನೋಡ್ತಿದ್ದು ಹುಡುಗರೇ ಜಾಸ್ತಿ. ನನಗೆ ನನ್ನ ಫ್ಯಾನ್ಸ್ ಮೇಲ್ ಫ್ಯಾನ್ಸ್ ಜಾಸ್ತಿ ಇದ್ದಿದ್ದು ನನಗೆ. ನನಗೆ ಓ ಗಾಡ್ ಹುಡುಗರು ನೋಡ್ತಿದ್ರ ಅಂತ ಶಾಕ್. ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್, ಸೀರಿಯಸ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ರು. ಸೊ ಚೆನ್ನಾಗಿ ಅನಿಸ್ತಿತ್ತು. ಈಗಲೂ ಅಷ್ಟೇ ಅಮೂಲ್ಯ ನಾವು ಮಿಸ್ ಮಾಡ್ಕೋತೀವಿ ಮಂಗಳೂರು ಹುಡುಗಿ ಸೀರಿಯಲ್ನ ಅಂತೆಲ್ಲ ಹೇಳ್ದಾಗ ಖುಷಿ ಆಗುತ್ತೆ. ಮಾಡಿ ಇನ್ನೊಂದು ಸೀಸನ್ ಮಾಡಿ ಅಂತೆಲ್ಲ ಹೇಳ್ತಾರೆ. ಬಟ್ ನೋಡಬೇಕು, ಇನ್ನು ಸೃಜನ್ ಸರ್ ಕೇಳಬೇಕು ಇದನ್ನು. ಮೇ ಬಿ ಈ ವಿಡಿಯೋ ನೋಡ್ಬಿಟ್ಟೆಲ್ಲಾದರೂ. ಓಕೆ, ನಿಮಗೆ ಚಾನ್ಸ್ ಸಿಕ್ಕಿದ್ರೆ ಈಗ ಮತ್ತೆ ಅಮೂಲ್ಯ ಆಗಿ ಹೋಗ್ತೀರಾ? ಡೆಫಿನೆಟ್ಲಿ, ಬಿಕಾಸ್ ನಾನು ಎಂಟರ್ ಆಗಿದ್ದೆ ಅಲ್ಲಿಂದ, ನನಗೆ ಪ್ರೀತಿ ಸಿಕ್ಕಿದ್ದೆ ಅಲ್ಲಿಂದ, ವೈ ನಾಟ್. ಸೊ ಸೃಜನ್ ಸರ್ಗೆ ಏನು ಹೇಳ್ತೀರಾ? ಸೀಸನ್ 2 ಏನಾದರೂ ಮಾಡಿ ಸ್ಟಾರ್ಟ್ ಮಾಡಿ ಸರ್. ಓಕೆ, ಸೊ ಅನಿರುದ್ಧ್ ಸರ್ ಇವಾಗ ಇನ್ನೂ ಟಚಲ್ಲಿ ಇದ್ದಾರಾ? ಮಿಸ್ ಮಾಡ್ಕೋತಾ ಇದ್ದಾರಾ ಅವರು ನಿಮ್ಮ ಥರ? ಒನ್ಸ್ ಇನ್ ಅ ವೈಲ್, ಅಂದರೆ ಅಷ್ಟು ಟಚಲ್ಲಿಲ್ಲ ನಾವು. ಅಂದರೆ ಅವ್ರ ಲೈಫಲ್ಲಿ ಬ್ಯುಸಿ ಇದ್ದಾರೆ, ನಾನು ಲೈಕ್ ಬೇರೆ ಸೀರಿಯಲ್ಸ್ ಅದು ಇದು ಅಂತೆಲ್ಲ ಆ ಕಡೆ ಈ ಕಡೆ ಆಯಿತು. ಅದರ್ವೈಸ್ ಒನ್ಸ್ ಇನ್ ಅ ವೈಲ್ ಟಚಲ್ಲಿದ್ದೀವಿ ನಾವು. ವಾವ್, ಓಕೆ. ಅವ್ರಿಗೆ ಚಾನ್ಸ್ ಸಿಕ್ಕಿದ್ರೆ ಅವರು ಮಾಡಬಹುದಾ ನಿಮ್ಮ ಜೊತೆ ಮತ್ತೆ ಸೀಸನ್ 2? ಮಾಡಬಹುದು, ಬಿಕಾಸ್ ಅವರು ಕೂಡ ಮಿಸ್ ಮಾಡ್ಕೋತಾ ಇರ್ತಾರೆ. ಡೆಫಿನೆಟ್ಲಿ, ಅಂದರೆ ಹೋಲ್ ಟೀಮ್ ಒಂದಾದಾಗ ಚೆನ್ನಾಗೇ ಇರುತ್ತೆ. ಸೊ ಮಾಡೇ ಮಾಡ್ತೀವಿ, ಫ್ಯಾಮಿಲಿ ಥರ. ಹೌದು. ಓಕೆ, ನೀವು ರಾಧಾ ಕಲ್ಯಾಣ ಅಂತ ಹೇಳಿದ್ರಿ. ಸೊ ರಾಧಾ ಕಲ್ಯಾಣ ತುಂಬ ಒಳ್ಳೆ ಸೀರಿಯಲ್ ಆ್ಯಕ್ಚುಲಿ, ಬಟ್ ತುಂಬ ದಿವಸ ಬರಲಿಲ್ಲ ಡ್ಯೂ ಟು ಲಾಕ್ಡೌನಾ? ಹೌದು. ಏನಾಯಿತು, ಆ ಟೈಮಲ್ಲೇ ನನ್ನ ಮದುವೆ ಇತ್ತು. ನನ್ನ ಮದುವೆ ಆಗಿದ ತಕ್ಷಣ ವಿ ಗಾಟ್ ಇನ್ ಟು ಲಾಕ್ಡೌನ್. ಸೊ ಆ ಟೈಮಲ್ಲಿ ಕೋವಿಡ್ ಅಂತ ಹೇಳಿದ ತಕ್ಷಣ ನಾವು ಹೆದರ್ಕೋತಾ ಇದ್ವಿ. ಅದು ಬಿಡಿ, ಹೊರಗಡೆ ಹೋದಾಗ ಇಲ್ಲ ಬೇರೆಯವ್ರ ಮುಂದೆ ಕೆಮ್ಮಕ್ಕೂ ಹೆದರ್ತಿದ್ವಿ. ಕೆಮ್ಮಿದ ತಕ್ಷಣ ನಂಬರ್ ಬರ್ಕೊಳ್ಳೋರು, ನಂಬರ್ ಕೊಡಿ ಅಂತ ಕರ್ಕೊಂಡು ಹೋಗ್ಬಿಡೋರು ಟೆಸ್ಟಿಗೆ, ಈ ಥರ ಎಲ್ಲ ಅಷ್ಟು ಹೆದರ್ಕೊಂಡಿದ್ವಿ. ಸೊ ಆ ಟೈಮಲ್ಲಿ ಸ್ವಲ್ಪ ಶೂಟ್ ಮಾಡೋಕ್ಕೆ ಬಿಡುತ್ತಿರಲಿಲ್ಲ, ನಮಗೆ ಪರ್ಮಿಷನ್ ಇರಲಿಲ್ಲ. ಆಗ ಸ್ಟಾಪ್ ಆಗಿದ್ದು, ದೆನ್ ಕಂಟಿನ್ಯೂ ಆಗಿಲ್ಲ. ನನಗೆ ಆ ಟೈಮಲ್ಲಿ ಖುಷಿ ಆಯಿತು, ಓಕೆ ಹೊಸದಾಗಿ ಮದುವೆ ಆಗಿದ್ದೀನಿ, ಹಸ್ಬೆಂಡ್ ಜೊತೆ ಇರೋ ಥರ ಆಗತ್ತೆ, ಬ್ರೇಕ್ ಸಿಕ್ತು ಅಂತೆಲ್ಲ. ಬಟ್ ಅದು ಅಷ್ಟು ಡ್ರ್ಯಾಗ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆಮೇಲೆ ಅಯ್ಯೋ ನಾನು ಆ್ಯಕ್ಟ್ ಮಾಡ್ತಿಲ್ವಲ್ಲ ಅಂತ ತುಂಬ ಆ್ಯಕ್ಟಿಂಗ್ನ ಮಿಸ್ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಅಗೇನ್ ಸೆಕೆಂಡ್ ಲಾಕ್ಡೌನ್ ಅಂತ ಬಂತು. ಯಾ, ಸೊ ಮದುವೆ ಆಯಿತು, ಮದುವೆ ಆದಮೇಲೆ ಗ್ಯಾಪ್ ಆಯಿತು. ಸೊ ಬ್ರೇಕ್ ಅಂತ ಫೀಲ್ ಆಯಿತಾ ನಿಮಗೆ? ಯಾ, ತುಂಬ
ಲಾಂಗ್ ಗ್ಯಾಪ್ ಆಯಿತು, ಬಟ್ ಐ ವಿಲ್ ಗೆಟ್ ಬ್ಯಾಕ್. ಡೆಫಿನೆಟ್ಲಿ. ಇಂಡಸ್ಟ್ರಿ ಹೇಗೆ ಗೊತ್ತಾ, ಅಡಿಕ್ಷನ್ ಥರ. ಒಂದ್ಸಲ ಎಂಟರ್ ಆಗಿದ ತಕ್ಷಣ ಯು ಕ್ಯಾನ್ ಕ್ವಿಟ್. ಅಂದರೆ ಇಟ್ಸ್ ನಾಟ್ ಬಿಕಾಸ್ ಆಫ್ ದ ಫಿನಾನ್ಸ್, ಲೈಕ್ ದುಡ್ಡು ಸಿಗುತ್ತೆ ಅನ್ನೋದಲ್ಲ, ಆ್ಯಕ್ಟಿಂಗ್ ನಿಮಗೆ ಅಡಿಕ್ಷನ್ ಥರ. ಸೊ ಅದೊಂಥರ ಮಾಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಸೊ ಮೇ ಬಿ ಐ ವಿಲ್ ಗೆಟ್ ಬ್ಯಾಕ್ ಸೂನ್. ವರ್ಕಿಂಗ್ ಆನ್ ಇಟ್. ವಾವ್, ಥ್ಯಾಂಕ್ ಯು. ಆ್ಯಕ್ಚುಲಿ ತುಂಬ ಜನ ಕಾಯ್ತಾ ಇದ್ದಾರೆ ನೀವು ಬರಲಿ ಅಂತ. ಸೊ ಯಾವ ಥರ ಆಫರ್ಸ್ ಬರ್ತಾ ಇದೆ, ಲೈಕ್ ಕನ್ನಡ ಇಂಡಸ್ಟ್ರಿ ಯಾವ ಸೀರಿಯಲಿಗೆ ಬರ್ತಾ ಇದೆಯಾ? ಹಾಂ, ಸೀರಿಯಲ್ಸಿಗೆ ಬರ್ತಿದೆ. ಸೊ ಇನ್ನು ಮಾತುಕತೆಯಲ್ಲಿದೆ. ಐ ಡೋಂಟ್ ನೋ ಅದೆಷ್ಟು ವರ್ಕ್ ಆಗುತ್ತೆ ಅಂತ, ಬಿಕಾಸ್ ನಾನೀಗ ಡೆಲಿವರಿ ಆದಮೇಲೆ ಸ್ವಲ್ಪ ಅಲ್ಲ ದಪ್ಪ ಆಗಿದ್ದೀನಿ. ಸೊ ಐ ಹ್ಯಾವ್ ಟು ರೆಡ್ಯೂಸ್. ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಸೊ ಆ ಪ್ರೊಸೆಸ್ಸಲ್ಲಿದ್ದೀನಿ. ಮೇ ಬಿ ನಾನು ಸಣ್ಣ ಆದಮೇಲೆ ನನ್ನ ಓಕೆ ಅಂತಾರೋ ಇಲ್ಲ ಈಗಲೇ ಓಕೆ ಅಂತ ಹೇಳಿ ಈಗಲೇ ಶುರು ಮಾಡ್ತೀನೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಡೌನ್ ದ ಲೈನ್ ಇನ್ 1 year ಶೋರ್ ಬರ್ತೀನಿ. ಸೊ ನೀವು ತಮಿಳಲ್ಲೂ ಮಾಡಿದ್ದೀರಾ ಅಲ್ವಾ? ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮಗೆ? ತಮಿಳ್ ಬರ್ತಿತ್ತಾ ಫಸ್ಟ್ ಆಫ್ ಆಲ್? ಅಯ್ಯೋ ಇಲ್ಲ, ಆಡಿಷನ್ ಕರೆದ್ರು, ಆಡಿಷನ್ಗೆ ಹೋದಾಗ ಏನೋ ಮಾತಾಡ್ತಿದ್ದಾರಲ್ಲ, ಏನೂ ಅರ್ಥ ಆಗ್ತಿಲ್ಲ. ಈ ಡೈಲಾಗ್ ಹೇಳಿ ಅಂದರೆ ಹೆಂಗೆ ಹೇಳೋದು, ಏನೂ ಬರ್ತಿಲ್ಲ, ಒಂದು ವರ್ಡು ಬರ್ತಿಲ್ಲ ನನಗೆ. ಸರಿ, ಅವ್ರು ಪ್ರಾಂಪ್ಟ್ ಮಾಡಿದಾಗ ನಾನು ಅದನ್ನು ಲಿಪ್ಸಿಂಗ್ ಮಾಡಬೇಕು, ಅದನ್ನು ಮಾಡೋಕ್ಕೆ ಬರ್ತಿಲ್ಲ ನನಗೆ. ಸೊ ಅವ್ರು ಹೆಂಗೋ ಹೇಳ್ತಿದ್ರು, ನಾನು ಅದನ್ನು ತೊಗೊಂಡು ಮಾಡ್ತಿದ್ದೆ. ಆಮೇಲೆ ವಿತಿನ್ 1.5 to 2 months ನಾನು ತಮಿಳ್ ಆಲ್ಮೋಸ್ಟ್ ಅಂದರೆ ಒಬ್ರ ಹತ್ರ ಕಾನ್ವರ್ಸ್ ಮಾಡೋ ಮ್ಯಾನೇಜ್ ಮಾಡಿದೆ. ಸೊ ಮಾತಾಡ್ತೀನಿ, ತೊಂದರೆ ಇಲ್ಲ, ಈಗಲೂ ಮಾತಾಡ್ತೀನಿ. ಬಟ್ ಯಾರಿಗೆ ತಮಿಳ್ ಬರಲ್ಲ ಅವ್ರ ಜೊತೆ ಮಾತಾಡ್ತೀನಿ. ತಮಿಳ್ ಫುಲ್ ಲೈಕ್ ಪರ್ಫೆಕ್ಟ್ ಬರೋವ್ರ ಜೊತೆ ಮಾತಾಡಿದ್ರೆ ನಗ್ತಾರೆ, ಡೆಫಿನೆಟ್ಲಿ ನಗ್ತಾರೆ. ನನ್ನ ಹಸ್ಬೆಂಡಿಗೆ ಬರುತ್ತೆ, ಅವ್ರು ನನಗೆ ತಮಾಷೆ ಮಾಡ್ತೀನಿ. ಅವ್ರಿಗೇನಾದರೂ ಬೋರ್ ಆಯಿತು ಇಲ್ಲ ನನ್ನ ಕಾಲು ಎಳಿಬೇಕು, ಪ್ಲೀಸ್ ತಮಿಳ್ ಮಾತಾಡೆ ಅಂತಾರೆ. ನಾನು ಮಾತಾಡಿದ ತಕ್ಷಣ ಎಲ್ಲ ಬಿದ್ದು ನಗ್ತಾರೆ. ಅಷ್ಟು ಫನ್ನಿ ಫೀಲ್ ಆಗುತ್ತೆ ಅವರಿಗೆ. ಓಕೆ, ಸೊ ಒಂದು ಕೇಳಬೇಕಿತ್ತು. ಸೊ ಲೈಕ್ ನಿಮ್ಮ ಡ್ಯಾಡಿ ಬಗ್ಗೆ, ಸೊ ಅವ್ರು ಏನು ವರ್ಕ್ ಮಾಡ್ತಾಯಿದ್ರು? ಹೀ ಹ್ಯಾಡ್ ಹೋಟೆಲ್, ಲೈಕ್ ಅವ್ರ ಹೋಟೆಲ್ ಇಂಡಸ್ಟ್ರಿಯಲ್ಲೆಲ್ಲ ವರ್ಕ್ ಮಾಡ್ತಾಯಿದ್ರು. ಐ ಲಾಸ್ಟ್ ಹಿಮ್ ರೀಸೆಂಟ್ಲಿ. ಇಟ್ಸ್ ನಾಟ್ ಇವನ್ ಬಿನ್ ಅ ಇಯರ್. ಏಪ್ರಿಲಲ್ಲಿ ಐ ಲಾಸ್ಟ್ ಹಿಮ್. ಸಡನ್ ಲೈಕ್ ರಾತ್ರಿ ಹಿ ವಾಸ್ ಫೈನ್. ರಾತ್ರಿ ಮಲಗಿದ್ದವರು ಮಾರ್ನಿಂಗ್ ಎದ್ದಿಲ್ಲ. ಐ ವಾಸ್ ಇನ್ ಬ್ಯಾಂಗ್ಳೂರ್. ನನ್ನ ಮಗ ಇನ್ನೂ ಚಿಕ್ಕವನು, ನಾಟ್ ಇವನ್ 1 year ಆಗಿರಲಿಲ್ಲ ಅವನಿಗೆ. ಐ ಹ್ಯಾಡ್ ಟು ರಶ್. ಓಕೆ, ಸೊ ಏನಾಗಿತ್ತು? ಬಿಫೋರ್ ಎಲ್ಲ ಚೆನ್ನಾಗಿದ್ರು. ಹಿ ವಾಸ್ ಹೆಲ್ದಿ. ಶುಗರ್ ಇತ್ತು, ಅದರ್ವೈಸ್ ಹಿ ವಾಸ್ ಹೆಲ್ದಿ. ಸಡನ್ ಆಗಿ ದಟ್ಸ್ ವಾಟ್, ಹಾರ್ಟ್ ಅಟ್ಯಾಕ್ ಯಾವಾಗ ಯಾರಿಗೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಸಡನ್ನಾಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ನೈಟ್ ಮಲಗಿದ್ದವ್ರು ಎದ್ದಿಲ್ಲ. ನೈಟ್ ಎದ್ದು ನನಗೆ ಕಷಾಯ ಬೇಕು ಅಂತ ಮಾಡಿಸ್ಕೊಂಡು ಕುಡ್ದಿದ್ದಾರೆ. ಹಿ ವಾಸ್ ಹ್ಯಾಪಿ. ಅವತ್ತು ಗೆಸ್ಟು ಬಂದಿದ್ರಂತೆ ಮನೆಗೆ. ಅದೇ ನಾನು ಬ್ಯಾಂಗ್ಳೂರಲ್ಲಿದ್ದೆ. ಸೊ ಗೆಸ್ಟ್ ಬಂದಿದ್ರು, ಅವ್ರನ್ನೆಲ್ಲ ಚೆನ್ನಾಗಿ ಗ್ರೀಟ್ ಮಾಡಿ ಅವ್ರನ್ನ ಟ್ರೀಟ್ ಮಾಡಿ ಎಲ್ಲ ಆಗಿ ಆರಾಮಾಗಿ ಮಲಗಿದ್ರು. ಮಾರ್ನಿಂಗ್ ಎದ್ದಿಲ್ಲ. ಕಾಫಿ ಎಲ್ಲ ಮಾಡಿ ಎಬ್ಬಿಸ್ತಿದ್ದಾರೆ, ಎದ್ದಿಲ್ಲ. ಸೊ ಸ್ಯಾಡ್. ಓಕೆ, ಸೊ ನಿಮ್ಮ ಡ್ಯಾಡಿಗೆ ಎಷ್ಟು ಕನಸಿತ್ತು ನಿಮ್ಮ ಒಂದು ಈ ಜರ್ನಿಯಲ್ಲಿ? ಸೊ ಅವರೆಲ್ಲ ಸಪೋರ್ಟಿವ್ ಆಗಿದ್ರಾ? ಎವ್ರಿವನ್ ವಾಸ್ ಸಪೋರ್ಟಿವ್. ಯಾರು ನನಗೆ ಇಲ್ಲ ನೀನು ಮಾಡಬೇಡ ಅಂತ. ಇನ್ಫ್ಯಾಕ್ಟ್ ಹೇಗೆ ಅಂದರೆ ಬ್ರಾಹ್ಮಣ್ಸ್ ಅಲ್ಲ, ನೀನು ಇದು ಮಾಡಿದ್ರೆ ತಪ್ಪು, ಅದು ಮಾಡಿದ್ರೆ ತಪ್ಪು. ನನಗೆ ತುಂಬ ಕಾನ್ಷಿಯಸ್ ಆಗಿದೆ ನಾನು. ಅಯ್ಯೋ ಫ್ಯಾಮಿಲಿ ಅವ್ರು ಸಪೋರ್ಟ್ ಮಾಡಲ್ಲ, ಕಮೆಂಟ್ ಮಾಡ್ತಾರೆ ಅಂತ. ಬಟ್ ನಾನು ಈಗಲೂ ಅಷ್ಟೇ ಯಾವ್ದಾದ್ರು ಫಂಕ್ಷನಿಗೆ ಹೋದಾಗ, ನೀನು ಮಾಡೋ ಸೀರಿಯಲ್ನ ನೀನು ಯಾಕೆ ಮಾಡ್ತಿಲ್ಲ, ನಿನ್ನನ್ನು ಮಿಸ್ ಮಾಡ್ಕೋತಿದ್ದೀವಿ ಆನ್ ಸ್ಕ್ರೀನ್, ನೀನು ಮಾಡ್ತಿಲ್ಲ ಅಂತ ನಾನು ಈ ಚಾನಲೇ ನೋಡ್ತಿಲ್ಲ ಅಂತಲೂ ಹೇಳ್ತಾರೆ. ಅಯ್ಯೋ ನನಗೆ ಓಕೆ ಐ ವಿಲ್ ಗೆಟ್ ಬ್ಯಾಕ್, ಮಾಡ್ತೀನಿ ಅಂತ. ಮೇ ಬಿ ನನಗೋಸ್ಕರ ಅಲ್ದಿದ್ರು ನನ್ನ ಫ್ಯಾಮಿಲಿ ಅವ್ರ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಫ್ಯಾನ್ಸ್ ಅವರಿಗೋಸ್ಕರ ಅಟ್ಲೀಸ್ಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ಈವನ್ ನಾನು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ನನ್ನ ಅಷ್ಟು ಫಾಲೋವರ್ಸ್ ಇದ್ದಾರಲ್ಲ, ಯಾರೂ ನನ್ನನ್ನು ಬಿಟ್ಟು ಹೋಗಿಲ್ಲ. ಎಲ್ಲರೂ ನನಗೆ ಮೆಸೇಜ್ ಮಾಡ್ತಾರೆ ಆ್ಯಂಡ್ ನಾನು ಅವ್ರಿಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಕೂಡ ಮಾಡ್ತೀನಿ. ಅಂದರೆ ನಾನು ಅಷ್ಟು ಜನಕ್ಕೆ ಮಾಡ್ತೀನಿ ಅಂತ ಹೇಳಲ್ಲ, ಬಟ್ ಅಟ್ಲೀಸ್ಟ್ ಏನೋ ಒಂದು ಟ್ರೈ ಮಾಡ್ತೀನಿ ರಿಪ್ಲೈ ಮಾಡೋಕ್ಕೆ. ಎಲ್ಲರೂ ನನಗೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂದರೆ ಅವರಿಗೋಸ್ಕರ ನಾನು ಹೋಗಬೇಕು ಅನ್ನೋ ಆಸೆ ನನಗಿದೆ. ಎಸ್, ಲೈಕ್ ಫ್ಯಾನ್ಸ್ಗೋಸ್ಕರ. ಡೆಫಿನೆಟ್ಲಿ. ಓಕೆ, ಸೊ ನೀವೇನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಲೈಕ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬರ್ತೀನಿ ಅಂತನಾ, ಅಥವಾ ಈ ಟೈಮ್ ಆದಮೇಲೆ ಬರ್ತೀನಿ 1 year 2 years 6 months? ವಿದಿನ್ 1 year ಬರ್ತೀನಿ. ವಿದಿನ್ 1 year. ಬಿಕಾಸ್ ನನಗೂ ಟೈಮ್ ಬೇಕು, ಅಂದರೆ ನನ್ನ ಮಗನಿಗೂ ಟೈಮ್ ಬೇಕು. ಸಡನ್ನಾಗಿ ನನ್ನನ್ನು ಬಿಟ್ಟಿರೋದು ಅವನಿಗೂ ಕಷ್ಟ ಆಗುತ್ತೆ. ಸೊ ಅವನಿಗೆ ಸ್ವಲ್ಪ ಎಲ್ಲ ತಿಳುವಳಿಕೆ ಬರೋ ಟೈಮಿಗೆ ನಾನು ರೆಡಿ ಆಗಿರ್ತೀನಿ.
ಸೊ ಮೊದಲಿನ ಅಮೂಲ್ಯ ಥರ ಬೇಕಲ್ಲ ನಿಮಗೆ. ಸೊ ಐ ಆಮ್ ವರ್ಕಿಂಗ್ ಆನ್ ಇವಾಗಿನ ರಾಧಿಕಾ ಥರನೂ ನಮಗೆ ತೊಂದರೆ ಇಲ್ಲ. ಬೇಡ, ನನಗೆ ಅಮೂಲ್ಯ ಬೇಕು. ಅಮೂಲ್ಯ ಆಗಿ ಸ್ವಲ್ಪ ರಾಧಿಕಾ ಥರ ಆದರೂ ಬೇಜಾರಿಲ್ಲ. ಈಗ ಮತ್ತೆ ದಪ್ಪ ಆದರೆ ಕಷ್ಟ ಆಗ್ಬಿಟ್ಟು ಐ ವಿಲ್ ಗೆಟ್ ಬ್ಯಾಕ್ ಟು ಅಮೂಲ್ಯ ಆ್ಯಂಡ್ ದೆನ್ ಇಂಡಸ್ಟ್ರಿಗೆ ಬರ್ತೀನಿ. ಎಸ್, ಆದಷ್ಟು ಬೇಗ ಬರ್ತಾರೆ ಇಂಡಸ್ಟ್ರಿಗೆ ವಿತಿನ್ 1 year. ಓಕೆ, ಸೊ ನಮಗೆ ಗೊತ್ತಿರೋ ಹಾಗೆ ಯಕ್ಷಗಾನ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಲ್ಲ, ಬರುತ್ತೆ, ಕಲ್ತಿದ್ದೀನಿ. ನನ್ನ ಮಾವ ಮಾಲಿನಿ ಕ್ಯಾರೆಕ್ಟರ್ಗೆ ಅಂದರೆ ಮಹಿಷಾಸುರನ ಅಮ್ಮನ ಕ್ಯಾರೆಕ್ಟರ್ಗೆ ಹುಡುಕ್ತಾ ಇದ್ರು. ನಾನು ಅದಕ್ಕಿಂತ ಮುಂಚೆ ನನಗೆ ಯಕ್ಷಗಾನ ಅಂದರೆ ನನ್ನ ಇಂಟ್ರೆಸ್ಟ್ ಇರಲಿಲ್ಲ. ಯಕ್ಷಗಾನ ನೋಡಬೇಕಾದ್ರೆ ಯಾರು ನೋಡ್ತಾರೆ, ನನಗೆ ಬೇಡ, ಈ ಫೀಲಿಂಗಲ್ಲಿದ್ದೆ ನಾನು. ನನ್ನ ಮಾವ ಇಲ್ಲ, ನನ್ನ ನೋಡಿದ ತಕ್ಷಣ ಇವಳು ಸೂಟ್ ಆಗ್ತಾಳೆ ಮಾಲಿನಿ ಕ್ಯಾರೆಕ್ಟರ್ಗೆ, ನೀನು ಮಾಡಬೇಕು ಅಂತ ಬಂದು ಹೇಳಿದ್ರು. ನಾನು ಮಾಡೋದಾ, ನನಗಾಗಲ್ಲ, ನನಗೇನು ಬರಲ್ಲ, ನಾನು ಹೆಂಗೆ ಮಾಡಲಿ ಅಂತ. ಸೊ ಇಲ್ಲ, ನೀನು ಪ್ರಾಕ್ಟೀಸಿಗೆ ಬಾ, ನಾನು ಹೇಳ್ಕೊಡ್ತೀನಿ. ನನ್ನ ಮಾವ ಯಕ್ಷಗಾನ ಆರ್ಟಿಸ್ಟ್ ಜಗದಾಭಿರಾಮ ಅಂತ. ಸೊ ಅವರು ಕರೆದ್ರು, ಕ್ಲಾಸಸ್ಗೆ ಹೋಗ್ತಿದ್ದೆ ನಾನು. ಕ್ಲಾಸಸ್ಗೆ ಹೋಗ್ಬೇಕಾದ್ರೆ ಎವ್ರಿ ಸ್ಯಾಟರ್ಡೇ ಸಂಡೇ ಕ್ಲಾಸಸ್ ಇರ್ತಿತ್ತು. ನಾನು ಎಷ್ಟೋ ಕ್ಲಾಸಸ್ ಮಿಸ್ ಮಾಡಿದ್ದೀನಿ. ಸೊ ಮಿಸ್ ಮಾಡಿದ್ರೆ ಹೇಗೆ ಅಂದರೆ ಯು ವಿಲ್ ನಾಟ್ ಲರ್ನ್ ಇಟ್ ಅಗೇನ್. ಎಸ್, ಬಿಕಾಸ್ ಅಷ್ಟು ಜನ ಇದ್ರು, ಅಷ್ಟು ಜನಕ್ಕೆ ರಿಪೀಟ್ ಮಾಡೋಕ್ಕಾಗಲ್ಲ ನನಗೋಸ್ಕರ. ಸೊ ಮಿಸ್ ಮಾಡ್ತೀನಿ, ಬೇಕಂತ ಮಿಸ್ ಮಾಡ್ತೀನಿ, ನಾನು ತೆಗೆದು ಹಾಕ್ಬಿಡ್ಲಿ, ನನಗೆ ಬೇಡ ಅಂತ. ಅದಾದಮೇಲೆ ಅವರ ಸ್ಟೂಡೆಂಟ್ ಕಾರ್ತಿಕ್ ಅಂತ, ಹೀ ಈಸ್ ಇನ್ ಇಂಡಸ್ಟ್ರಿ, ಅವರು ಆ್ಯಕ್ಟರೇ. ಸೊ ಅವರು ಯಕ್ಷಗಾನ ಆರ್ಟಿಸ್ಟ್. ಅವ್ರು ನನಗೆ ಮನೆಗೆ ಬಂದು ಹೇಳ್ಕೊಡ್ತಾ ಇದ್ರು, ಹಿಂಗೆ ಮಾಡಬೇಕು ಅಂತ. ನನಗೆ ತಲೆಯಲ್ಲಿ ಒಂದೇ ಇದ್ದಿದ್ದು, ಯಕ್ಷಗಾನ ಮಾಡಬೇಕು ಅಂತಲ್ಲ, ನನ್ನ ಮಾವನ ಮರ್ಯಾದೆ ಉಳಿಸ್ಬೇಕು ಅಂತ. ಬಿಕಾಸ್ ಎಲ್ಲರೂ ನನಗೆ ಕ್ಲಾಸಿಗೆ ಹೋಗ್ತಿರ್ಬೇಕಾದ್ರೆ ಹೇಗೆ ಹೇಳ್ತೀನಿ, ಇವಳು ಮಾಡಲ್ಲ, ಇವಳು ಫ್ಲಾಪ್ ಮಾಡ್ತಾಳೆ ನಮ್ಮ ಶೋನ, ಯಕ್ಷಗಾನ ಮಾಡಬೇಕಾದ್ರೆ ಇವಳು ಫ್ಲಾಪ್ ಮಾಡಿದೆ. ಯಾರಿಗೂ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ಸರಿ, ಇವ್ರನ್ನೆಲ್ಲ ನನಗೆ ಅದೊಂದು ಥಾಟ್ ಇದೆ, ನನ್ನ ಬಗ್ಗೆ ಯಾರಾದರೂ ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಸುಳ್ಳು ಪ್ರೂವ್ ಮಾಡಬೇಕು ಅನ್ನೋ ಥಾಟ್ ನನಗೆ. ಸೊ ನನಗೆ ಅವ್ರನ್ನ ಸುಳ್ಳು ಪ್ರೂವ್ ಮಾಡಬೇಕಿತ್ತು. ಸೊ ನನಗೆ ಅವ್ರು ಹೇಳ್ಕೊಡ್ಬೇಕಾದ್ರೆ ನಾನು ತುಂಬ ಕಾನ್ಸಂಟ್ರೇಷನ್ ಇತ್ತು. ಕಲಿತು ಹೋಗಿ ಆನ್ ಸ್ಟೇಜ್ ನಿಂತೆ. ಆನ್ ಸ್ಟೇಜ್ ನಿಲ್ಬೇಕಾದ್ರೆ ಅಗೇನ್ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡಾಗ ಫುಲ್ ನರ್ವಸ್ ಆಯಿತು. ಮಾಡ್ತೀನಾ ನಾನು, ಅಷ್ಟು ಜನನೆಲ್ಲ ನೋಡೋ ಮಾಡ್ತೀನಾ ಅಂತ. ಬಟ್ ಐ ಡಿಡ್ ಇಟ್. ಅದು ಆದಮೇಲೆ ಎಲ್ಲರೂ ನಿಂತಿದ್ದೀವಿ. ಯಾರಿಗೆ ಬಂದು ಅಪ್ರಿಷಿಯೇಟ್ ಮಾಡಿದ್ರು ಇಲ್ವೋ ನನಗೆ ಗೊತ್ತಿಲ್ಲ. ಅದರಲ್ಲಿ ಇದ್ದ 90% ಜನ ಬಂದು ನನ್ನನ್ನು ಅಪ್ರಿಷಿಯೇಟ್ ಮಾಡೋದು. ಐ ವಾಸ್ ಲೈಕ್ ಫೈನಲಿ ಮಾಡಿದೆ ಅನ್ನೋ ಥರ. ಇಟ್ ವಾಸ್ ಫೈನಲಿ ಮಾವನ ಮರ್ಯಾದೆ ಉಳಿಸ್ತು, ಸೀರಿಯಸ್ಲಿ ಉಳಿಸ್ದೆ. ಸೊ ಅದು ಆಗಿದ ತಕ್ಷಣ ಸ್ಟೇಜಿಂದ ಇಳಿದ ತಕ್ಷಣ ನನ್ನ ಮಾವು ಓಡ್ ಬಂದು ನನಗೆ ಎತ್ಕೊಂಡು ತಿರುಗಿಸ್ಬಿಟ್ರು. ಆಗ ಐ ವಾಸ್ ಲೈಕ್ ಓಕೆ, ಉಳಿಸ್ದೆ ಅಂತ. ಐ ವಾಸ್ ಹ್ಯಾಪಿ. ಈಗ ಯಕ್ಷಗಾನ ಅಂದರೆ ನನಗೆ ಐ ಆಮ್ ವೇಟಿಂಗ್, ನಂಗೆ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಹೋಗಿ ಕಲಿತೀನಿ, ಇನ್ನೂ ಕಲಿತೀನಿ. ಏನಾದರೂ ಲೈಕ್ ಡೈಲಾಗ್ ಏನಾದ್ರು ನೆನಪಿದ್ಯಾ? ಇಲ್ಲ, ತುಂಬ ವರ್ಷ ಆಯ್ತಲ್ಲ, ಸೊ ನೆನಪಿಲ್ಲ. ಸೊ ಯಾವ ಇಯರಲ್ಲಿ ಮಾಡಿದ್ರಿ ಅದು? ಮೇ ಬಿ 8 to 10 years ಆಯಿತು ಅನಿಸುತ್ತೆ. ವೆನ್ ಐ ವಾಸ್ 18 or 20 ಇರ್ಬೋದೇನೋ ಗೊತ್ತಿಲ್ಲ. ಬಟ್ ತುಂಬ ವರ್ಷ ಆಯಿತು, ಏನೂ ನೆನಪಿಲ್ಲ. ಬಟ್ ಯಕ್ಷಗಾನದ್ದು ಸೌಂಡ್ ಎಲ್ಲ ಕೇಳಿದಾಗ ಅವ್ರು ಅದನ್ನು ನೋಡಬೇಕಾದ್ರೆ ನಾನು ಕುಣಿತಾ ಇರ್ತೀನಿ, ಓಕೆ ನನಗೂ ಮಾಡಬೇಕು ಅಂತ. ನಾನು ಇನ್ಫ್ಯಾಕ್ಟ್ ಹುಡುಕಿದ್ದೇನೆ ಕೂಡ ಇಲ್ಲಿ ಗೂಗಲಲ್ಲಿ ನಿಯರ್ ಬೈ ಕ್ಲಾಸಸ್ ಇದೆಯಾ ಅಂತ. ಬಟ್ ಹೋಗೋ ಧೈರ್ಯ ಮಾಡಿಲ್ಲ ನಾನು. ಟ್ರೈ ಮಾಡ್ಬೋದಲ್ವಾ? ಮಾಡಬೇಕು, ಖಂಡಿತ ಮಾಡ್ತೀನಿ. ಬಟ್ ಟ್ರೈ ಮಾಡಿ. ಆಲ್ ದ ಬೆಸ್ಟ್. ನಾವು ಕಾಯ್ತಾ ಇದ್ದೀವಿ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, 2020 ಮದುವೆ. ಎಲ್ಲರೂ 2020 ನಮ್ದು ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಕ್ರಿಕೆಟ್ ಥರ ಆಗ್ಬಿಟ್ಟಿತ್ತು. 2020 ಹೆಂಗೆ ಆಗೋಗ್ಬಿಟ್ಟಿತ್ತು ಅಂತ. ಸೊ ನೀವು ಮದುವೆ, ಸೊ ಅದ್ರ ಬಗ್ಗೆ ಹೇಳಿ. ಯಾ, ಬಿಫೋರ್ ಲಾಕ್ಡೌನ್ ಅಂದರೆ ನನಗೆ ನನ್ನ ಹಸ್ಬೆಂಡಿಗೆ 1 year ಪರಿಚಯ ಅಷ್ಟೇ. ಪರಿಚಯ ಆಗಿ ಫ್ರೆಂಡ್ಸ್ ಆಗಿ ಡೈಲಿ ಮೀಟ್ ಮಾಡ್ತಾ ಇದ್ವಿ. ಡೈಲಿ ಶೂಟಿಂಗ್ ಆಗ್ತಿತ್ತು, ಒಂದು ಕೆಫೆ ಇತ್ತು, ಅಲ್ಲಿ ಕೆಫೆಯಲ್ಲಿ ಕೂತ್ಕೊಂಡು ಮೀಟ್ ಮಾಡ್ತಾಯಿದ್ವಿ, ಮಾತಾಡ್ತಿದ್ದೆ. ನನಗೆ ಹೆಂಗೆ ಅಂದರೆ ಅವ್ರ ಹತ್ರ ಒಂಥರ ಫಾದರ್ಲಿ ಲವ್ ಸಿಗ್ತಿತ್ತು. ನಾನು ಅವನ್ನ ಇನ್ಫ್ಯಾಕ್ಟ್ ಡ್ಯಾಡಿ ಅಂತ ಕರಿತಾ ಇದ್ದೆ ಇನಿಷಿಯಲಿ. ಸೊ ಅವರಿಗೆ ಕುದುರೆಮುಖ ಟ್ರೆಕ್ ಹೋಗಿದ್ರು. ನನ್ನ ಫ್ರೆಂಡ್ ರಶ್ಮಿತಾ ಅಂತ ಇದ್ಲು, ಅವಳು ನೀನು ಬ್ರಾಹ್ಮಣ ಅವಳು ಬ್ರಾಹ್ಮಣ, ಅವರಿಗೆ ಹುಡುಗಿ ಹುಡುಕ್ತಾ ಇದ್ರು ನನ್ನ ಹಸ್ಬೆಂಡ್. ಸೊ ನೋಡು ಅವಳಿಗೆ ಟ್ರೈ ಮಾಡು ಅಂತ. ನಿಮ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಸೊ ಅವಳನ್ನ ಸ್ವಲ್ಪ ನಮ್ಮಿಬ್ಬರಿಗೂ ಗಾಳಿ ಹಾಕ್ತಿದ್ರು. ಬ್ರಿಡ್ಜ್ ಲವ್ ಮಾಡಿ ಅಂತೆಲ್ಲ. ಐ ವಾಸ್ ಲೈಕ್ ನೋ ಅಂತೆಲ್ಲ.
ಫೈನಲಿ ಅವರು ಕುದುರೆಮುಖ ಟ್ರೆಕ್ ಹೋದಾಗ ದೇರ್ ಹಿ ರಿಯಲೈಸ್ಡ್ ನನ್ನನ್ನು ಲವ್ ಮಾಡ್ತಿದ್ದೀನಿ, ಇಷ್ಟ ಅವಳು, ಮಿಸ್ ಮಾಡ್ತಿದ್ದೀನಿ ಅಂತೆಲ್ಲ. ಸೊ ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟು ಅವ್ರ ಅಮ್ಮ ಹತ್ರ ಕೇಳಮ್ಮ ಅವಳಿಗೆ ಪ್ರಪೋಸ್ ಮಾಡ್ಲಾ ಅಂತ. ಇನ್ನೂ ಏನೋ ಕಾಯ್ತಿದ್ಯಾ ಮಾಡು ಅಂತ ಅವ್ರ ಅಮ್ಮ. ಸೊ ಅವರು ನನಗೆ ಫೋನ್ ಮಾಡಿಬಿಟ್ಟು ಲಂಚಿಗೆ ಹೋಗೋಣ ಅಂತ ಕೇಳಿದೆ. ನಾನು ಇಷ್ಟು ದಿನ ಇಲ್ದಿದ್ದು ಏನಪ್ಪ ಲಂಚು, ಓಕೆ ಫೈನ್ ಅಂತ ಹೋದ್ವಿ. ಹೋಗಿ ಕೂತ್ಕೊಂಡು ನನ್ನ ಮುಂದೆ ಕೂತ್ಕೊಂಡು ಜೋರಾಗಿ ನಗ್ತಿದ್ದಾರೆ. ಏನು ಕಾನ್ವರ್ಸೇಷನ್ ಆಗಿಲ್ಲ, ಏನೂ ಆಗಿಲ್ಲ, ನಗ್ತಿದ್ದಾರೆ. ಇದು ಏನಾಗಿ ನಗ್ತಿದ್ಯೋ ಹುಚ್ಚಿನ ಥರ ಅಂತ ನಾನು. ಆಮೇಲೆ ಒಂದು ನಿಮಿಷ ಕಾಲ್ ಮಾಡಿ ಬರ್ತೀನಿ ಅಂದ್ಬಿಟ್ಟು ಹೋಗಿ ಅವ್ರ ಫ್ರೆಂಡ್ ಹತ್ರ ಎಲ್ಲ ಕಾಲ್ ಮಾಡಿ ಪ್ರಪೋಸ್ ಮಾಡಲೇನೋ ಅಂತ ಮಾಡು ಅಂತ ಅವ್ರ ಅಮ್ಮ ಹತ್ರನೂ ಕೇಳಿ ಓಕೆ ಅಂದ್ಬಿಟ್ಟು ನನಗೆ ಹೇಳೋಕ್ಕಾಗ್ತಿಲ್ಲ, ನಾನು ಮೆಸೇಜ್ ಮಾಡ್ತೀನಿ ಅಂತ ಹೇಳೋದು. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಟ್ಟು ಐ ಥಿಂಕ್ ಐ ಲವ್ ಯು ಅಂತ ಮೆಸೇಜ್ ಮಾಡಿದ್ರು. ನನಗೆ ಡೆಲಿವರ್ ಆಗ್ತಿಲ್ಲ ಆ ಮೆಸೇಜ್. ದೆನ್ ಸಮ್ಹೌ ನನಗೆ ರೀಚ್ ಆಯಿತು. ನಾನು ಓಪನ್ ಮಾಡಿದೆ. ಏನು ಪ್ರ್ಯಾಂಕ್ ಮಾಡ್ತಿದ್ಯಾ ಅಂತ ಕೇಳಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್? ನನ್ನ ರಿಯಾಕ್ಷನ್ ಅದೇ ಇತ್ತು, ನೀನು ಪ್ರ್ಯಾಂಕ್ ಮಾಡ್ತಿದ್ದೆ, ದಿಸ್ ನಾಟ್ ಟ್ರೂ ಅಂತ. ದೆನ್ ಇರು ಅಮ್ಮಂಗೆ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಅವ್ರ ಅಮ್ಮಂಗೆ ಕಾಲ್ ಮಾಡಿಬಿಟ್ಟು ಲೌಡ್ ಸ್ಪೀಕರಲ್ಲಿ ಇಟ್ಬಿಟ್ಟು, ಅಮ್ಮ ನಾನು ಅವ್ರಿಗೆ ಪ್ರಪೋಸ್ ಮಾಡಲಾ, ನೀನು ಇನ್ನೂ ಮಾಡಿಲ್ವೇನೋ ಅಂತ. ಅಮ್ಮ ನೀನು ಸ್ಪೀಕರಲ್ಲಿ ಇದೆಯಾ ಅಂತ ಹೇಳಿದ್ರು. ಅವರು ಬೈದ್ಬಿಟ್ಟು ಫೋನ್ ಇಟ್ಟರು. ಆಗ ಯೂಸ್ ಲೈಕ್ ಓಕೆ ಇದು ನಿಜ ಅಂತ ಅನ್ನಿಸ್ತು. ದೆನ್ ಸ್ಪಾಟಲ್ಲೇ ಆನ್ಸರ್ ಮಾಡಿದ್ರಾ? ಡಯಲ್ ಮಾಡಿಬಿಟ್ಟು ನನಗೆ ಗೊತ್ತಿಲ್ಲ ಏನೇ ಇದ್ರು ನನ್ನ ಅಮ್ಮನ ಕೇಳು ಅಂತ ಹೇಳಿದ್ದೆ. ಸೊ ಹಾಗೆ ಕಂಟಿನ್ಯೂ ಆಗ್ತಾ ಹೋಯಿತು. ಅವ್ರು ಪ್ರಪೋಸ್ ಮಾಡಿ ಮೇ ಬಿ 2-3 ಮಂತ್ಸಲ್ಲಿ ಪೇರೆಂಟ್ಸ್ ಎಲ್ಲ ಮಾತಾಡಿ ಒಬ್ರಿಗೊಬ್ರು ಮಾತಾಡಿ ಎಲ್ಲ ಓಕೆ ಆಗಿ ಪರಿಚಯ ಆಗಿ 1 ಇಯರಲ್ಲಿ ಮದುವೆನೂ ಆಗೋಯ್ತು. ನಮಗೆ ಸ್ಟ್ರಗಲೇ ಇಲ್ಲ ನಾವು ಅಯ್ಯೋ ಏನಾದ್ರೂ ಮಸಾಲ ಇರುತ್ತೆ, ಸ್ವಲ್ಪ ಫೈಟ್ ಮಾಡಬೇಕು ಅಂತೆಲ್ಲ ನಮಗೆ ಏನೂ ಇಲ್ಲ. ಇಟ್ ವಾಸ್ ಸೋ ಬೋರಿಂಗ್. ಅವ್ರು ಪ್ರಪೋಸ್ ಮಾಡಿದ್ರು, ಫ್ಯಾಮಿಲಿ ಹತ್ರ ಮಾತಾಡಿದ್ವಿ, ಎಕ್ಸೆಪ್ಟ್ ಮಾಡಿದ್ರು, ದೆನ್ ಡೇಟ್ ಫಿಕ್ಸ್ ಮಾಡಿದ್ರು, ಮದುವೆ ಆಗೋಯ್ತು. ಲೈಕ್ ಮೇ ಬಿ ಇದು ಲಾಕ್ಡೌನೇ ನಮಗೆ ಥ್ರಿಲ್ಲಿಂಗ್ ಅನ್ಸುತ್ತೆ. ಲಾಕ್ಡೌನು ಮನೇಲೇ ಇರಬೇಕು ಅಂತ. ಸೊ ಫ್ಯಾಮಿಲಿಯವರು ಜಾಸ್ತಿ ತೊಂದರೆ ಕೊಟ್ಟೇ ಇಲ್ಲ, ಹಂಗೆ ಒಪ್ಕೊಂಡ್ಬಿಟ್ರಲ್ಲ, ಬೇಜಾರು. ಓಕೆ, ಸೊ ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿ. Yeah, he is international illusionist and mentalist. He does magic. So he has performed to many artists. Ambani, Adani, ಅವರಿಗೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ. ವೆರಿ ನೈಸ್. So yeah, he does mind reading also. Is it? He is into spirituality. Okay. So ಈ ಸ್ಪಿರಿಚುವಾಲಿಟಿ ಇದರಲ್ಲೂ ಅಷ್ಟೇ. ಫಸ್ಟ್ ನಮ್ಮಮ್ಮ ಅವ್ರ ಮನೆಗೆ ಬಂದಿದ್ರು ಮನೆ ನೋಡೋಕ್ಕೆ ಅಂತ. ಕೂತ್ಕೊಂಡು ನನಗೆ ಸ್ಪಿರಿಚುವಾಲಿಟಿ ಅಂದರೆ ಇಷ್ಟ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು. ನಮ್ಮಮ್ಮ ಅಳಕ್ಕೆ ಶುರು ಮಾಡಿದ್ರು, ಅಯ್ಯೋ ಸನ್ಯಾಸಿ ಆಗ್ತಾನೆ ಇವನು ಅಂತ. ಬಟ್ ಯಾ ಇಟ್ ಹ್ಯಾಪನ್. ಓಕೆ, ಸೊ ಫಸ್ಟ್ ಹನಿಮೂನ್ಗೆ ಎಲ್ಲಿ ಹೋಗಿದ್ರಿ ಲಾಕ್ಡೌನಲ್ಲಿ? ಸಕಲೇಶ್ಪುರಕ್ಕೆ. ಅದು ಏನೋ ಲಾಕ್ಡೌನ್ ಸ್ವಲ್ಪ ಫ್ರೀ ಆಯಿತು, ಅಮ್ಮ ನೋಡಬೇಕು, ಮಿಸ್ ಮಾಡ್ತಿದ್ದೆ ಅಂತ ಹೋಗ್ತಿರ್ಬೇಕಾದ್ರೆ ಸಕಲೇಶ್ಪುರದಲ್ಲಿ ಒಂದಿನ ಹಾಲ್ಟ್ ಆಗ್ಬಿಟ್ಟು ಹೋಗಿದ್ದು. ದಟ್ ಈಸ್ ಮೈ ಫಸ್ಟ್ ಹನಿಮೂನ್. ಇಲ್ಲಾಂದರೆ ಮನೆಯಲ್ಲೇ. ಅದು ಏನು ಗೊತ್ತಾ, ಆ ಟೈಮಲ್ಲಿ ಮೋರಿಗೆ ಹೋಗೋದು ಅಂದರೆ ಯಾವುದಾದ್ರೂ ಸೂಪರ್ ಮಾರ್ಕೆಟಿಗೆ ಹೋಗೋದು ಅಂದರೆ ನಮಗೆ ಎಕ್ಸೈಟ್ಮೆಂಟ್, ಅಪ್ಪ ಫೈನಲಿ ಹೊರಗೆ ಹೋಗ್ತಿದ್ದೀವಲ್ಲ ಅಂತ. ಸೊ ಫಸ್ಟ್ ಸಕಲೇಶ್ಪುರ. ಓಕೆ, ಸೊ ನಿಮ್ಮ ಒಂದು ಫೇವ್ರೆಟ್ ಲೊಕೇಶನ್ ಯಾವುದು ಆ್ಯಕ್ಚುಲಿ? ಹಿಮಾಚಲ್. ಎಷ್ಟು ದಿನ ಆದಮೇಲೆ ಹೋದ್ರಿ ಅಲ್ಲಿಗೆ? 1-2 ಇಯರ್ಸ್ ಆದಮೇಲೆ ಹೋಗಿದ್ದು. ನನ್ನ 3rd ಆ್ಯನಿವರ್ಸರಿಗೇನೋ ಹಿಮಾಚಲ್ಗೆ ಹೋಗಿದ್ದು. ಬಿಕಾಸ್ 2nd ಆ್ಯನಿವರ್ಸರಿಗೆ ಅಗೇನ್ ಲಾಕ್ಡೌನಲ್ಲೇ ಇದ್ವಿ, ಸೆಕೆಂಡ್ ಲಾಕ್ಡೌನ್. ಸೊ 3rd ಆ್ಯನಿವರ್ಸರಿ ಮದುವೆ ಆಗಿ ಆಲ್ಮೋಸ್ಟ್ 2 ಇಯರ್ಸ್ ಲಾಕ್ಡೌನಲ್ಲೇ ಕಳೆದಿದ್ದೀರಾ? ಆಲ್ಮೋಸ್ಟ್ ಮೇ ಬಿ ಒಂದು 4-5 ಮಂತ್ಸ್ ನಮಗೇನೋ ಗ್ಯಾಪ್ ಇತ್ತೇನೋ ಹೊರಗಡೆ ಹೋಗೋದಕ್ಕೆ. ಆಗಲೂ ಅಷ್ಟು ಬಿಡ್ತಿರ್ಲಿಲ್ಲ, ಕೋವಿಡ್ ಬೇಡ ಹೋಗಬೇಡಿ ಭಯ ಇತ್ತು. ಸೊ ಫೈನಲಿ ಹಿಮಾಚಲ್ಗೆ ಹೋದ್ವಿ 3rd ಇಯರಿಗೆ. ಓಕೆ, ಸೊ ಎಷ್ಟು ದಿನ ಇದ್ರಿ ಆ್ಯಂಡ್ ಫನ್ನಿ ಮೂಮೆಂಟ್ ಅಲ್ಲಿದ್ದೇನಾದ್ರೂ ನೆನಪಿದೆಯಾ? ಫನ್ನಿ ಮೂಮೆಂಟ್ ಅಂತ ಏನೂ ಆಗಿಲ್ಲ, ಬಟ್ ನಾವಲ್ಲಿ ಕಳೆದಿದ್ದು ಎಲ್ಲ ಚೆನ್ನಾಗಿತ್ತು. ನನ್ನ ಬರ್ಡೇಗೆ ವಿ ವೇರ್ ಇನ್ ಹಿಮಾಚಲ್. ಸೊ ನಾವು ಯಾವಾಗಲೂ ಟ್ರಿಪ್ ಪ್ಲ್ಯಾನ್ ಮಾಡೋದು ಹಾಗೆ, ಒಂದು ನನ್ನ ಬರ್ಡೇಗೆ ಟ್ರಿಪ್ ಪ್ಲ್ಯಾನ್ ಮಾಡೋದು, ಇಲ್ಲ ಅಂದರೆ ಆ್ಯನಿವರ್ಸರಿಗೆ ಪ್ಲ್ಯಾನ್ ಮಾಡ್ತೀವಿ. ಸೊ ನನ್ನ ಬರ್ಡೇಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಮಲಾನಾ ಅಂತ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿ ನಾವು ಟ್ರೆಕ್ ಮಾಡಬೇಕು. ಅದು ನನ್ನ ಫಸ್ಟ್ ಟ್ರೆಕ್. ಅದು ಆ ಸ್ನೋ ಅಲ್ಲಿ ನಂದು ಫಸ್ಟ್ ಟ್ರೆಕ್. ಆ ಟೈಮಲ್ಲಿ ಹೇಳಿದರು, ಇಲ್ಲ ಈ ಸ್ನೋಫಾಲ್ ಕಮ್ಮಿ ಆಗಿದೆ, ಇಲ್ಲ ಈಗ ಸ್ನೋಫಾಲ್ ಅಂತ. ಅಲ್ಲಿ ಹೋಗಿದ ತಕ್ಷಣ ಅಯ್ಯೋ ಪ್ಲೀಸ್ ದೇವ್ರೆ, ನನ್ನ ಬರ್ಡೇ ನಾನು ಅಲ್ಲಿ ರೀಚ್ ಆಗೋ ಅಷ್ಟೊತ್ತಲ್ಲಿ ನಂಗೆ ಸ್ನೋಫಾಲ್ ಬೇಕು ಅಂತ ಹೇಳಿದ್ದೆ. ಹೋಗಿ ನಾನು ಆ ಪ್ಲೇಸ್ ರೀಚ್ ಆದೆ. ಕಷ್ಟಪಟ್ಟು ಟ್ರೆಕ್ ಮಾಡಿದೆ, ಹೆಂಗೋ ಟ್ರೆಕ್ ಮಾಡಿದೆ. ಅಲ್ಲಿ ಹೋಗಿ ರೀಚ್ ಆಗಿದ ತಕ್ಷಣ ನನ್ನನ್ನು ವೆಲ್ಕಮ್ ಮಾಡಿದ್ದೆ ಸ್ನೋಫಾಲ್. ಸೊ ಇಟ್ ವಾಸ್ ಸೋ ಗುಡ್. ಓಕೆ, ಸೊ ಮದುವೆ ಆಗಿ 3 ಇಯರ್ಸ್ ಆದಮೇಲೆ ಅಗಸ್ತ್ಯ. ಸೊ ಆ ಜರ್ನಿ ಬಗ್ಗೆ ಹೇಳಿ.
ನಾವು 9 ಮಂತ್ಸ್ ಹೇಗಾಯಿತು ಜರ್ನಿ ಹೇಗಿತ್ತು? ತುಂಬ ಚೆನ್ನಾಗಿ ಯಾವ ಥರ ಸ್ಟ್ರಗಲ್ ಪಟ್ರಿ? ಫಸ್ಟ್ 3 ಮಂತ್ಸ್ ಅಂತೂ ತುಂಬ ಸ್ಟ್ರಗಲ್ ಮಾಡಿದೆ, ಅಂದರೆ ಇರುತ್ತಲ್ಲ ಕಷ್ಟ. ಸೊ ಆಗ ಟ್ರಾವೆಲ್ ಮಾಡೋಂಗಿಲ್ಲ, ಆ ಸ್ಮೆಲ್ ಆಗಲ್ಲ, ಇದಾಗಲ್ಲ, ಅದು ಇದು ಅಂತೆಲ್ಲ ತುಂಬ ಕಷ್ಟ ಆಯಿತು. ಬಟ್ ಲೇಟರ್ ಆನ್ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಅವ್ನು ಮೂವ್ ಆಗ್ತಿದ್ದಿದ್ದ ರೀತಿ, ಅವ್ನು ಯಾವಾಗಲೂ ಅಷ್ಟೇ ನಾನು ಸೈಲೆಂಟ್ ಆಗಿದ್ದಾಗ ತಿಂದಾಗೆಲ್ಲ ಮೂವ್ ಆಗ್ತಿರ್ಲಿಲ್ಲ. ನನಗೆ ಡ್ಯಾನ್ಸ್ ಅಂದರೆ ಇಷ್ಟ. ನಾನು ಡ್ಯಾನ್ಸ್ ಶೋಸ್ ಎಲ್ಲ ನೋಡ್ತಿದ್ದೆ. ಆ ಡ್ಯಾನ್ಸ್ ಶೋಸ್ ನೋಡಿದಾಗೆಲ್ಲ ಅವ್ನು ಕುಣಿಯೋನು ಒಳಗಡೆಯಿಂದ. ಸೊ ಹಿ ವಾಸ್ ಆಲ್ಸೋ ಎಂಜಾಯಿಂಗ್. ಅವ್ನಿಗೆ ಈಗಲೂ ಅಷ್ಟೇ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸಾಂಗ್ ಹಾಕಿದ್ರೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಸೊ ಅದು ಎಂಜಾಯ್ ಮಾಡಿದ್ದೀನಿ. ಡ್ಯಾನ್ಸರ್ ಆಗ್ಬೋದಾ? ಅಯ್ಯೋ, ಆದರೆ ನನಗೆ ತುಂಬ ಖುಷಿ. ಮೇ ಬಿ ನಾನೇ ಅವನ್ನ ಎಲ್ಲ ಸ್ಟೇಜಸ್ ಈವನ್ ಹಸ್ಬೆಂಡ್ ಇಸ್ ಆಲ್ಸೋ ಗುಡ್ ಡ್ಯಾನ್ಸರ್. ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಈವನ್ ಸಿಂಗರ್ ಅವರು. ನಾನು ಬಿಫೋರ್ ಅಗಸ್ತ್ಯ ನನ್ನನ್ನು ಅವ್ರು ಮಲಗಿಸ್ತಾ ಇದ್ರು ಹಾಡು ಹೇಳಿ. ನಂಗೆ ನಿದ್ದೆ ಬರ್ತಿಲ್ಲ, ಪ್ಲೀಸ್ ಕಂದ ಹಾಡು ಹೇಳು ಅಂದಿದ ತಕ್ಷಣ ಏನಾದರೂ ಹಾಡು ಹೇಳಿ ಮಲಗಿಸ್ತಾ ಇದ್ರು. ಓಕೆ, ಯಾವ ಹಾಡು ಜಾಸ್ತಿ ಹಾಡ್ತಾ ಇದ್ದು ಅವ್ರು ನಿಮಗೋಸ್ಕರ? ಹಿಂದಿ ಸಾಂಗ್ ಅಪ್ನಾ ದಿಲ್. ಅದು ನಂಗೆ ಬರಲ್ಲ. ಐ ಆಮ್ ವೆರಿ ಬ್ಯಾಡ್ ಸಿಂಗರ್. ಇಲ್ಲಾಂದ್ರೆ ಒಂದು ಲೈನ್ ಅಟ್ಲೀಸ್ಟ್ ಹೇಳ್ತಿದ್ದೆ. ಇಲ್ಲ, ನಾನು ನೆಕ್ಸ್ಟ್ ಅದನ್ನೇ ಕೇಳ, ಒಂದು ಲೈನ್ ಹಾಡಿ ಅಂತ ಇಲ್ಲ. ನೀವು ಈಗಲೇ ಓಕೆ ನಮಸ್ಕಾರ ನಾನು ಹೊರಟು ಬಿಡ್ತೀನಿ ಅಂತ ಹೊರಟ್ಬಿಡ್ತೀರಾ? ಸೊ ಬೇಡ, ರಿಸ್ಕೇ ಬೇಡ. ಕನ್ನಡದಲ್ಲಿ ಹೇಳಿ, ತೊಂದರೆ ಇಲ್ಲ. ನೋ, ನಂಗೆ ಕನ್ನಡ ನಂಗೆ ಹಾಡೋಕ್ಕೆ ಬರಲ್ಲ. ನಾನು ನನ್ನ ಮಗನಿಗೂ ಹಾಡಲ್ಲ. ನನ್ನ ಮಗನಿಗೂ ಟ್ವಿಂಕಲ್ ಟ್ವಿಂಕಲ್ ಎಲ್ಲ ಹೇಳ್ಕೊಡ್ತೀನಿ. ನನಗೆ ಸಾಂಗ್ಸ್ ಬರಬಿಟ್ರೆ ಶ್ಲೋಕ ಹೇಳ್ಕೊಡ್ತೀನಿ. ನೋಡ್ಬಿಟ್ರೆ ನೋ, ಫಿಲ್ಮ್ ಸಾಂಗ್ಸ್ ಎಲ್ಲ ನನಗೆ ಹಾಡೋಕ್ಕೆ ಬರಲ್ಲ. ಓಕೆ, ಸೊ ಹೇಗಿದೆ ಜರ್ನಿ? ಮದರ್ಹುಡ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ? ತುಂಬಾ ಎಂಜಾಯ್ ಮಾಡ್ತಿದ್ದೀನಿ. ಐ ಆಮ್ ಬ್ಲೆಸ್ಡ್. ಲೈಕ್ ಅವನು ಅಷ್ಟೇ, ಅಂದರೆ ತೀರಾ ಅಳೋದು ಅವ್ರ ಫಝಿ ಆಗೋದು ಎಲ್ಲ ಏನೂ ಮಾಡಲ್ಲ. ನನಗೆ ಹೆಂಗೆ ಬೇಕು ಅವ್ನು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಅವನು ಇದ್ದಾನೆ. ಲೈಕ್ ತುಂಬ ಎಂಜಾಯ್ ಮಾಡ್ತಿದ್ದೀನಿ. ದಟ್ಸ್ ನಾನು ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಇಂಡಸ್ಟ್ರಿಗೆ ಹೋದರೆ ಅಯ್ಯೋ ಅವನನ್ನು ಬಿಟ್ಟಿರಬೇಕಲ್ಲ, ಅವನನ್ನು ಮಿಸ್ ಮಾಡ್ಕೋತೀನಿ, ಇದೆಲ್ಲ ಥಾಟ್ಸ್ ಇದೆ. ಅದರ್ವೈಸ್ ಹಿ ಈಸ್ ಸ್ವೀಟ್. ಅಲ್ಲ, ವಿತಿನ್ 1 year ಕರೆಕ್ಟ್ ಆಗಿಬಿಡುತ್ತೆ. ಸ್ವಲ್ಪ ಬೆಳೆದು ಬಿಡ್ತಾನೆ. ಸೊ ಅಜ್ಜಿ ಜೊತೆನೇ ಜಾಸ್ತಿ ಇರ್ತಾರೆ. ಸೊ ಬಿಕಾಸ್ ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ ಅಜ್ಜಿ ಜೊತೆನೇ ಜಾಸ್ತಿ ಇರೋದ್ರಿಂದ ಅವರು. ಓಕೆ, ಒಂದು ಸ್ಮಾಲ್ ಗೇಮ್ ಆಡೋಣ, ಓಕೆನಾ? ಸೊ 1 2 3 ಎಲ್ಲ ಬಂದೇ ಬರುತ್ತೆ ಯೂಶಲಿ ಎಲ್ಲರಿಗೂ. ಸ್ವಲ್ಪ ಟ್ವಿಸ್ಟು. 10 ನೀವು ಉಲ್ಟಾ ಹೇಳಬೇಕು. ಬಟ್ ಒಂದು ಇಂಗ್ಲೀಷ್ ಒಂದು ಕನ್ನಡ, ಒಂದು ಇಂಗ್ಲೀಷ್ ಒಂದು ಕನ್ನಡ ಹೇಳಬೇಕು. ಓಕೆನಾ? ಓ ಗಾಡ್. ಓಕೆ. 10 9 8 ಈ ಥರ ಹೇಳಬೇಕು. ಓಕೆ ಓಕೆ, ರೆಡಿನಾ? ಓಕೆ, 3 2 1 ಸ್ಟಾರ್ಟ್. 10 9 8 7 6 5 ಓ ಗಾಡ್. ಓಕೆ 5. ಓಕೆ 4 ಅಲ್ಲ 4 ಹೋಯ್ತು. ಶಿಟ್. ಓಕೆ ಸಾರಿ. ಓಕೆ, ಇನ್ನೊಂದು ಹೇಳೋಣ. ಟಂಗ್ ಟ್ವಿಸ್ಟರ್ ಬರುತ್ತೆ ಅಲ್ವಾ? ಬರುತ್ತೆ, ಬಟ್ ನೀವು ಹೇಳೋದು ಬರುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ತುಂಬ ಈಸಿಯಾಗಿರೋದು. ಓಕೆ, ನಿಮಗೋಸ್ಕರ ತುಂಬ ಈಸಿ ಕೊಟ್ಬಿಡ್ತೇನೆ, ಓಕೆನಾ? ಕೆಂಪು ಕುಂಕುಮ, ಕಪ್ಪು ಕುಂಕುಮ. 5 ಟೈಮ್ಸ್ ಹೇಳಿ ಸಾಕು. ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ. ನೀವು ಅದಕ್ಕಿಂತ ಜಾಸ್ತಿ ಹೇಳಿದ್ರೆ ಆಗ್ತಿರ್ಲಿಲ್ಲ. 5 ಟೈಮ್ಸ್ ಅನ್ನೋದಕ್ಕೇನೋ ಮ್ಯಾನೇಜ್ ಮಾಡಿ. ಇನ್ನೊಂದು ಹೇಳ? ಬೇಡ ಬೇಡ ಬೇಡ, ಮರ್ಯಾದೆ ಹೋಗುತ್ತೆ, ಬೇಡ. ಓಕೆ, ಸೊ ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ ನಿಮ್ಮದು? ನನಗೆ ಫಸ್ಟ್ ನಾನು ನನ್ನ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ ವರ್ಷಿತಾ ಹೇಳ್ತೀನಲ್ಲ, ಸೊ ಅವಳಿಗೆ ಮೊದಲಿಂದನೂ ಒಂದು ಕೆಫೆ ಓಪನ್ ಮಾಡಬೇಕು ಅಂತ ತುಂಬ ಆಸೆ. ಸೊ ಮೇ ಬಿ ಇಂಡಸ್ಟ್ರಿ ಜೊತೆಗೆ ನನಗೊಂದು ಕೆಫೆ ಓಪನ್ ಮಾಡಬೇಕು, ನಂದೇ ಓನ್ ಕೆಫೆ. ಏನೋ ಕಲಿತಾ ಇದ್ದೀರಾ ಆ್ಯಕ್ಚುಲಿ? ಬೇಕಿಂಗ್ ಕ್ಲಾಸ್ ಹೋಗ್ತಾ ಇದ್ದೀನಿ. ಅದು ಬಿಕಾಸ್ ನಂದೇ ಕೆಫೆಯಲ್ಲಿ ನನ್ನ ಏನಾದರೂ ಒಂದು ರೆಸಿಪಿ ಇರಬೇಕು ಅಂತ, ಮೈ ಓನ್ ರೆಸಿಪಿ. ಅದಕ್ಕೆ ನಾನು ಕಲಿತು ದೆನ್ ಓಪನ್ ಮಾಡೋದು ಒಳ್ಳೇದು ಅಂತ. ಆಕ್ಟಿಂಗ್ ಜೊತೆ ಇದು ಕೂಡ. ಸೊ ನಾರ್ಮಲಿ ಬ್ಯಾಲೆನ್ಸ್ ಆಗಿ ಎರಡು ಹೊಸ ವಿಷಯ ಕಲಿಯೋದ್ರಲ್ಲಿ ತಪ್ಪಿಲ್ಲ, ಕಲಿತಷ್ಟು ಒಳ್ಳೇದು ಅಂತ ಐ ಆಮ್ ಲರ್ನಿಂಗ್. ವಾವ್. ಓಕೆ, ಸೊ ನಿಮಗೆ ನಿಮ್ಮ ಥ್ರೂ ಔಟ್ ಜರ್ನಿಯಲ್ಲಿ ಒಂದು ಬೆಸ್ಟ್ ಪಾರ್ಟ್ ಯಾವುದು ಆ್ಯಂಡ್ ವರ್ಸ್ಟ್ ಪಾರ್ಟ್? ಅಪ್ಪ ಇದು ಬೇಡ, ತುಂಬ ಲೈಫ್ ಜರ್ನಿನ ತುಂಬ ಕಷ್ಟ ಆಗಿದ್ದ ಪಾರ್ಟ್ ಅಂದರೆ ಯಾವುದು? ತುಂಬ ಬೆಸ್ಟ್ ಆಗಿದ್ದು ಯಾವುದು? ಲೈಫಲ್ಲಿ ಆಲ್ಮೋಸ್ಟ್ ನಾನು ಎಲ್ಲನೂ ಎಂಜಾಯ್ ಮಾಡಿದ್ದೀನಿ, ಯಾವುದು ಎಂಜಾಯ್ ಮಾಡಿಲ್ಲ ಅಂತಿಲ್ಲ. ವರ್ಸ್ಟ್ ಪಾರ್ಟ್ ಅಂದರೆ ದೊಡ್ಡವರಾಗಿದ್ದು. ಚಿಕ್ಕವರಾಗೇ ಇರ್ಬೋದಿತ್ತಲ್ಲ, ಯಾಕೆ ಜವಾಬ್ದಾರಿ, ಯಾಕೆ ದೊಡ್ಡವರಾದ್ವಿ, ಯಾಕೆ ಅಂದರೆ
ಚಿಕ್ಕವ್ರ ಥರ ಇರೋಕ್ಕಾಗಲ್ಲ. ಚಿಕ್ಕವರಾದ್ರೆ ಎಲ್ಲದಕ್ಕೂ ಬಯಸ್ಕೊತಿದ್ವಿ, ತರಲೆ ಮಾಡ್ತಿದ್ವಿ. ಅದು ಈಗ ಮಾಡಿದ್ರೆ ಯಾರಾದರೂ ಎಕ್ಸೆಪ್ಟ್ ಮಾಡ್ತಾರ, ಅಯ್ಯೋ ತರಲೆ ಮಾಡ್ತಾಳೆ, ಈ ಏಜಲ್ಲೂ ತರಲೆ ಮಾಡ್ತಾಳೆ ಅಂತೆಲ್ಲ. ಸೊ ದೊಡ್ಡವರಾಗಿದ್ದೇ ಒಂದು ಬೇಜಾರು. ಅದರ್ವೈಸ್ ನಾನು ಯಾವುದೂ ರಿಗ್ರೆಟ್ ಮಾಡಲ್ಲ, ಎಲ್ಲಾನು ಒಂದು ಲೆಸನ್ ಕಲಿಸಿದೆ. ಓಕೆ, ಅದೇ ವರ್ಸ್ಟ್ ಪಾರ್ಟ್ ಹಾಂ, ನಿಮಗೆ. ನನಗದು ಹೌದು. ಇಲ್ಲ, ಯೂಶ್ವಲಿ ನಾವು ಅನ್ಕೋತಾ ಇರ್ತೀವಿ, ಈಗ ಫಾರ್ ಎಕ್ಸಾಂಪಲ್ ನಾನು ನಮ್ಮ ಅಕ್ಕ ಏನಾದರೂ ರೋಡಲ್ಲಿ ಹೋಗ್ತಾ ಇದ್ರೆ ಅನ್ಕೋತಾ ಇರ್ತೀವಿ, ಆ ಮಗು ಥರ ಇರಬಾರ್ದಿತ್ತ ನಾವು, ಆರಾಮಾಗಿ ಪಾರ್ಕಲ್ಲಿ ಆಟ ಆಡ್ಕೊಂಡು ಸ್ಕೂಲ್ಗೆ ಹೋಗ್ಬಿಟ್ಟು ತುಂಬ ಚೆನ್ನಾಗಿರ್ತಾ ಇತ್ತು. ಇಲ್ಲ, ನಾವು ಅದೇ ಅನ್ಕೋತಾ ಇರ್ತೀವಿ. ಡೆಫಿನೆಟ್ಲಿ ಮೇ ಬಿ ಇದನ್ನ ಬೇರೆ ಎಲ್ಲ ಕಷ್ಟಗಳನ್ನ ಕಂಪೇರ್ ಮಾಡಿದಾಗ ಇದೇ ನಮಗೆ ತುಂಬ ದೊಡ್ಡ ಇದು ಅನಿಸುತ್ತೆ. ಸೊ ನಾನು ಬೇರೆ ಎಲ್ಲ ಕಷ್ಟಗಳನ್ನೂ ನಾನು ಮೇ ಬಿ ಒಂದು ಲೆಸನ್ ಅಂತ ನಾನು ಎಕ್ಸೆಪ್ಟ್ ಮಾಡ್ತೀನಿ. ಸೊ ನನಗದು ಕಷ್ಟ ಆರ್ ಅದರಿಂದ ನಾನು ತುಂಬ ರಿಗ್ರೆಟ್ ಮಾಡ್ತೀನಿ ಅಂಥದ್ದು ಏನೂ ಇಲ್ಲ. ಎಲ್ಲದರಲ್ಲೂ ಲೆಸನ್ ಕಲ್ತಿದ್ದೀನಿ. ಓಕೆ, ಬೆಸ್ಟ್ ಪಾರ್ಟ್? ಬೆಸ್ಟ್ ಪಾರ್ಟ್ ಇಸ್ ಮೈ ಹಸ್ಬೆಂಡ್, ಮೈ ಸನ್, ಇಂಡಸ್ಟ್ರಿ, ಆ್ಯಂಡ್ ಐ ಆಮ್ ಬ್ಲೆಸ್ಡ್ ವಿತ್ ಅ ಗುಡ್ ಫ್ಯಾಮಿಲಿ. ಅಣ್ಣ ಆಗಲಿ, ಅಮ್ಮ ಆಗಲಿ, ಅತ್ತಿಗೆ, ಶಿ ಇಸ್ ನ್ಯೂ ಟು ಆ ಫ್ಯಾಮಿಲಿ. ಲೈಕ್ ಐ ಆಮ್ ಬ್ಲೆಸ್ಡ್, ಐ ಆಮ್ ರಿಯಲಿ ಬ್ಲೆಸ್ಡ್. ಓಕೆ, ಸೊ ನಿಮ್ಮ ಒಂದು ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಇವ್ರನ್ನ ಫಾಲೋ ಮಾಡಿ ಆ್ಯಂಡ್ ಇವರ ಎಲ್ಲ ವಿಡಿಯೋಸ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲ ಮಾಡಿ. ಆ್ಯಂಡ್ ನಾನು ಅಷ್ಟೇ ಇಂಡಸ್ಟ್ರಿಗೆ ಆದಷ್ಟು ಬೇಗ ಬರ್ತೀನಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಹೀಗೆ ಇರಲಿ ಆ್ಯಂಡ್ ಇವ್ರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಓಕೆ, ನಮ್ಮ ಕಡೆಯಿಂದ ನಿಮಗೋಸ್ಕರ ಒಂದು ಗಿಫ್ಟ್ ಇದೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್, ದಿಸ್ ಇಸ್ ಕ್ಯೂಟ್. ಓಕೆ, ಈ ಪ್ಲ್ಯಾಂಟ್ ನೇಮ್ ಬಂದು ಜೇಡಾ ಪ್ಲ್ಯಾಂಟ್ ಅಂತ. ಸೊ ಇದು ಆ್ಯಕ್ಚುಲಿ ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋದ್ರಲ್ಲಿ ತುಂಬ ಫೇಮಸ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಸೊ ಈ ಪ್ಲ್ಯಾಂಟಿಂದ ನಿಮಗೆ ಒಳ್ಳೇದಾಗಲಿ ಆ್ಯಂಡ್ ನಿಮ್ಮಿಂದ ನಮಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಆಲ್ರೆಡಿ ಫೀಲಿಂಗ್ ಪಾಸಿಟಿವ್. ಖಂಡಿತ ನಿಮಗೂ ಒಳ್ಳೇದಾಗತ್ತೆ ಆ್ಯಂಡ್ ಈ ಚಾನೆಲ್ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆದಷ್ಟು ಬೇಗ ನೀವು ಕೂಡ ಇಂಡಸ್ಟ್ರಿಗೆ ಬರಬೇಕು. ಎಲ್ಲ ಫ್ಯಾನ್ಸ್ಗಳು ಕಾಯ್ತಾ ಇದ್ದಾರೆ. ಇದು ನನ್ನ ಫಸ್ಟ್ ಸ್ಟೆಪ್. ಸೊ ನನ್ನ ಫಸ್ಟ್ ಸ್ಟೆಪ್ಗೆ ನೀವು ಕಾರಣ ಆದ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಒಂದು ಜರ್ನಿಯಲ್ಲಿ ನಾನು ಕೂಡ ಆ್ಯಡ್ ಆನ್ ಆದೆ, ಅದೇ ನನಗೆ ತುಂಬ ಖುಷಿ ಆಗ್ತಾ ಇರೋದು. ಖಂಡಿತ. ಸೊ ಮೇ ಬಿ ಇದು ಫಸ್ಟ್ ಸ್ಟಾರ್ಟ್ ಆಗಿರೋದ್ರಿಂದ ಬೇಗನೆ ಇಂಡಸ್ಟ್ರಿಗೆ ಬರ್ತೀನಿ. ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಒಂದು ಒಳ್ಳೆ ಫ್ಯೂಚರ್ ಬ್ರೈಟ್ ಆಗಲಿ ಆ್ಯಂಡ್ ನಿಮ್ಮ ಒಂದು ಹೊಸ ಪ್ರಾಜೆಕ್ಟ್ಗೆ ಒಳ್ಳೇದಾಗಲಿ, ಒಳ್ಳೆ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯು ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಂಟರ್ವ್ಯೂ ಮಾಡಿದ್ದಕ್ಕೆ, ನನ್ನ ಜೊತೆ ಮಾತಾಡೋದಕ್ಕೆ ಆ್ಯಂಡ್ ನನ್ನ ಫ್ಯಾನ್ಸ್ ಅವ್ರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಜೊತೆ ಕನೆಕ್ಟ್ ಮಾಡಿದ್ರಿ ಈ ಥ್ರೂ. ಪ್ಲೀಸ್ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಆಶೀರ್ವಾದ ನಂಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಇದಾಗಿತ್ತು ಇವತ್ತು ನಮ್ಮ ಮಂಗಳೂರು ಹುಡುಗಿ ಜೊತೆ ಮಾತುಕತೆ. ಆ್ಯಂಡ್ ನೆಕ್ಸ್ಟ್ ಜರ್ನಿ ಯಾರ್ದಿರ್ಬೋದು ಅಂತ ಕಾಯ್ತಾ ಇರಿ. ಸ್ಟೇ ಟ್ಯೂನ್. ಅಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.